ನಮ್ಮ ನಾಡಿಗೆ ಕೊಟ್ಟಂತಹ ಕೊಡುಗೆ ಅನೇಕ. ನಮ್ಮ ಬೆಂಗಳೂರಿನ ನಿರ್ಮಾತೃಗಳು ಭಾರತದ ಪರಂಪರೆಯನ್ನ ಎತ್ತಿ ಹಿಡಿಯುವ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದಂಡನಾಯಕರಾದ 5ನೇ ಕೆಂಪೇಗೌಡರ ಮಾಗಡಿಯ ಕೋಟೆ ಶಿಥಿಲಾವಸ್ಥೆ ತಲುಪಿದೆ. ಕಂದಕಗಳು ಮುಚ್ಚಿವೆ. ಇದಕ್ಕೆಲ್ಲ ಯಾರು ಹೊಣೆ? ಸರ್ಕಾರ ಯಾಕೆ ಕಣ್ಣು ಮುಚ್ಚಿ ಕುಳಿತಿದೆ? 2 ದಶಕಗಳಿಂದಲೂ ಕೂಡ ಈ ಕುರಿತಂತೆ ಹೋರಾಟಗಳು ನಡೀತಾ ಇದೆ. ಈ ಹೋರಾಟದ ಕುರಿತಂತೆ ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸಿಕೊಡಲು ಹೋರಾಟಕ್ಕೆ ಮುನ್ನುಡಿ ಬರೆದಂತಹ ಹೋರಾಟಗಾರರಾದಂತಹ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ. ನಾನು ಆಗ್ಲೇ ಹೇಳಿದೆ, ಈ ಯಲಹಂಕ ಮಾಗಡಿ ರೀಚ್ ಅನ್ನ ನಿರ್ಮಾಣ ಮಾಡಿದವರೇ ಕೆಂಪೇಗೌಡರು. ಆದ್ರೆ ಮಾಗಡಿನೇ ಕೆಂಪೇಗೌಡರನ್ನ ರಕ್ಷಣೆ ಮಾಡ್ತಾ ಇಲ್ಲ. ಸೊ ಮೊದಲನೇದಾಗಿ ನಿಮಗೆ ಈ ಹೋರಾಟದ ಕುರಿತಂತೆ ಯೋಚನೆ ಶುರುವಾಗಿದ್ದು ಯಾವಾಗ? ನಾನು ಈ ಹೋರಾಟ ಮಾಡಬೇಕು ಅನ್ನೋದು. ನೋಡಿ, ಕೆಂಪೇಗೌಡರ ಹೆಸರು ಇವತ್ತು ಪ್ರಪಂಚದ ಭೂಪಟದಲ್ಲಿ ಅವರ ಹೆಸರಿದೆ. ಆಮೇಲೆ ಒಳ್ಳೆಯ ಆಡಳಿತವನ್ನು ಕೊಟ್ಟಂಥವರು, ಜನರ ಏಳಿಗೆಗೆ ಅಗಲಿದರೂ ಶ್ರಮಿಸ್ತೋರು ಅನ್ನೋದು ಒಂದು ವಿಚಾರ ಕೆಂಪೇಗೌಡರ ಬಗ್ಗೆ ಇರುತ್ತದೆ. ಕೆಂಪೇಗೌಡರು ಮಾಗಡಿಯವರಾದರೂ ಸಹ ಬೆಂಗಳೂರು ನಿರ್ಮಾಣವನ್ನು ಮಾಡಿದ್ರು. 1300ಕ್ಕೂ ಕೆರೆ, ದೊಡ್ಡ ದೊಡ್ಡ ಕೆರೆ, ಸಣ್ಣ ಕೆರೆ, ಕುಂಟೆ, ಕಲ್ಯಾಣಿ ಸೇರಿ 1300ಕ್ಕೂ ಅಧಿಕ ಕೆರೆಗಳನ್ನು ಮಾಡಿದಂಥ ಈ ದೇಶದಲ್ಲಿ ಯಾವುದಾದ್ರೂ ಒಬ್ಬ ಪುಣ್ಯಾತ್ಮ ಇದ್ದಾನೆ ಅಂದರೆ ಅದು ಮಾಗಡಿ ಕೆಂಪೇಗೌಡರು. ಇದರ ವಿಚಾರವಾಗಿ ನಮಗೆ ಮಾಹಿತಿ ಇಲ್ಲದಿದ್ದರೂ ಸಹ ಮಾಗಡಿಯ ಜನತೆ 2020ರಲ್ಲಿ ನನ್ನನ್ನು ಬಂದು ಭೇಟಿಯಾಗಿ ಎಲ್ಲರೂ ಮಾಗಡಿ ಕೆಂಪೇಗೌಡರು ಅಂತ ಹೆಸರನ್ನು ಹೇಳ್ತಾರೆ. ಈ ಕೆಂಪೇಗೌಡರನ್ನ ಶಿಲೆ ವಿನ್ಯಾಸವನ್ನು ಮಾಡಬೇಕಾದ್ರೆ ಅನೇಕ ಜನ ಇಲ್ಲಿ ಹಣವನ್ನು, ಚಂದವನ್ನು ಎತ್ತಿದ್ದಾರೆ, ಮತ್ತು ಅದನ್ನು ಮಾಡೋಕ್ಕಾಗಲಿಲ್ಲ. ಗುಂಡೂರು ಅವರು ಒಂದು ಸರಿ ಕೆಂಪೇಗೌಡರ ಕೋಟೆಗೆ ಬಂದು ಭಾಷಣ ಮಾಡುವಾಗ ಅವರು ಹಣವನ್ನು ಕೊಟ್ಟರು, ಅದು ಸದುಪಯೋಗ ಆಗಲಿಲ್ಲ. ಹಾಗಾಗಿ ನಿಮ್ಮಲ್ಲಿ ಏನೋ ಒಂದು ಛಲ ಇದೆ, ನೀವೊಂದು ಕೆಂಪೇಗೌಡರ ಒಂದು ಶಿಲೆಯನ್ನು ಮಾಗಡಿಯಲ್ಲಿ ಮಾಡಬೇಕು ಅಂಥೇಳಿ ತಮ್ಮಣ್ಣಗೌಡರು, ಜಯರಾಮ್ ಅವರು, ನಮ್ಮ ಸಿದ್ದರಾಜ್ ಅವರು, ಈ ರಾಜು, ಈಗ ಎಲ್ಲ ಒಂದು 15-20 ಜನ ಬಂದು ಇದೊಂದು ಬೇಡಿಕೆ ಅಂತ ಇಟ್ಟರು. ಅಂದರೆ ಮಾಡಿ ಒಂದು ಒಳ್ಳೆಯದು ಕೆಂಪೇಗೌಡರು ಒಂದು ಇತಿಹಾಸ ಉಳಿಲಿ ಅಂತ. ನನಗೆ ಯೋಚನೆ ಬಂತು. ನಾನು 2001ರಲ್ಲಿ ಕಾಲಬೈಶ್ವರ ದೇವಸ್ಥಾನ ಕಟ್ಟಿದಾಗ ಸಾಕಷ್ಟು ನೋವು ಅನುಭವಿಸಿದೆ, ವಿನಾಕಾರಣ ತಪ್ಪು ಮಾಡದಿರೋ ಅನುಭವಿಸಿದೆ. ನಾನು ಯೋಚನೆ ಮಾಡಿದೆ, ಈಗ ನನ್ನೂರಲ್ಲಿ ದೇವಸ್ಥಾನ ಕಟ್ಟುವಾಗಲೇ ತೊಂದರೆ ಕೊಟ್ಟವರು ಮಾಗಡಿಯಲ್ಲಿ ಹೋಗಿ ಕೆಂಪೇಗೌಡರು ಶಿಲೆ ವಿನ್ಯಾಸ ಮಾಡಿದ್ರೆ ಅಲ್ಲೊಂದು ಸಮಸ್ಯೆ ಉದ್ಭವ ಆಗಬಹುದು ಅನ್ನೋ ಒಂದು ನನ್ನ ಪರಿಕಲ್ಪನೆ ಇತ್ತು. ದುಡ್ಕೋದು ಬೇಡ, ಈಗ ದುಡ್ಡು ಖರ್ಚು ಮಾಡ್ಬೋದು, ಸಮಸ್ಯೆ ಮೈ ಮೇಲೆ ಹೇಳ್ಕೊಳ್ಳೋದು ಯಾರು ಅಂಥೇಳಿ ನಾನು ಯೋಚನೆ ಮಾಡಿ, ನಮಗೆ 7ನೇ ಕ್ಲಾಸು ಓದುವಾಗ ನಮಗೆ ಒಬ್ಬರು ಗಂಗಾಧರಯ್ಯ ಮಾಸ್ಟರ್ ಅಂತ ಇದ್ದು, ಅವರು ವಿಚಾರವಾದಿ, ನೇರವಾದಿ, ಎಲ್ಲ ವಿಷಯವನ್ನು ಬಲ್ಲವರಾಗಿದ್ದರು. ಅವ್ರು ನಾವು ಗುರುಗಳೇ ಹಿಂಗಿದೆ, ಏನು ಮಾಡೋದು ಅಂದೆ. ಇದು ರಾಜಕಾರಣಕ್ಕೆ ಮಾಡ್ತೀರಾ ಇಲ್ಲ ನೀವು ಮನಸ್ತೃಪ್ತಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತೀರಾ ಅಂದರು. ನಾನು ರಾಜಕಾರಣಕ್ಕೆ ನಾನು ಬರೋದಿಲ್ಲ, ಎಲ್ಲರೂ ಬಂದು ಬೇಡಿಕೆ ಇಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿದೆ ಇಂದಿನ ಸಮಸ್ಯೆ, ಇವತ್ತು ಏನು ಮಾಡ್ಬೋದು, ಒಂದು ಕೆಲಸ ಮಾಡಿ, ಅದನ್ನು ಮಾಡೋದ್ರಿಂದ ಯಾರಿಗೂ ಕೆಟ್ಟದ್ದಿಲ್ಲ, ಎಲ್ರಿಗೂ ಬೇಕಾದಂಥವ್ರು ಮಾಗಡಿ ಕೆಂಪೇಗೌಡರು ಮಾಡಿ, ಅದರೊಳಗೆ ಏನು ಸಮಸ್ಯೆ ಇಲ್ಲ, ಬೇರೆ ಏನಾದರೂ ಅದ್ರಿಗೆ ಜೈನ್ ಮಾಡೋಕ್ಕೋದ್ರೆ ಸಮಸ್ಯೆ ಆಗ್ತವೆ, ನೀವು ಕೆಂಪೇಗೌಡರ ವಿಷಯದಲ್ಲಿ ಸಮಸ್ಯೆ ಎಲ್ಲ ಮಾಡಿ ಅಂತ ಹೇಳಿದ್ರು. ಮತ್ತು ಇನ್ನೊಂದಿಬ್ಬರು ಮೂವರು ಕೇಳಿದೆ, ಇಲ್ಲ ತೊಂದರೆ ಇಲ್ಲ, ಕೆಂಪೇಗೌಡರು ಶಿಲೆ ಮಾಡೋಕ್ಕೆ ನೀವು ಯಾಕೆ ಕೇಳ್ತೀರಿ, ಮಾಡಿ, ಅದೇನು ಸ್ವಾರ್ಥ ಅಲ್ವಲ್ಲ ಅಂದರು. ಆಗ ನಾನು ಆ ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನು ಮಾಡಬೇಕು ಅಂಥೇಳಿ ಮನಸ್ಸಿಗೆ ಬಂತು. ಆಮೇಲೆ ಕೆಲವು ವಿಷಯಗಳ್ನ ಹಂಗೆ ಪ್ರಸ್ತಾಪ ಮಾಡ್ತಿರ್ತಾರೆ, ಕೆಂಪೇಗೌಡರು ಮಾಡಬೇಕು ಅಂತಾರೆ, ಏನೋ ಮಾಡೋಣ ಅಂತಿದ್ವಿ, ಮಾಡಬೇಕಾ ಬೇಡವಾ ಅಂಥೇಳಿ ಕೆಲವು ಮಾಗಡಿಗಳ ವ್ಯಾಪ್ತಿಯಲ್ಲಿ ಕೆಲವು ಜನ ನಾವು ಕೇಳಿದಾಗ ಅವ್ರು ಹೇಳಿದರು, ಎಷ್ಟೋ ಜನ ದುಡ್ಡು ಎತ್ಕೊಂಡು ಕೆಂಪೇಗೌಡರ ಹೆಸರಲ್ಲಿ ಹೋಗಿದ್ದಾರೆ, ರಾಜಕಾರಣ ಮಾಡ್ಕೊಂಡು ಹೋಗಿದ್ದಾರೆ, ನೀವು ಬೆಂಗಳೂರಿನಲ್ಲಿ ನಿಮ್ಮ ಹೆಸರೇ ಸರಿ ಇಲ್ಲ, ನೀವು ಇವತ್ತು ಕೆಂಪೇಗೌಡರ ಹೆಸರು ಹೇಳ್ಕೊಂಡು ನೀವೆಷ್ಟು ಹಣ ವಸೂಲಿ ಮಾಡೋಕ್ಕೆ ಬರ್ತೀರಿ, ಧಮಕಿ ಕೊಡೋಕ್ಕೆ ಬರ್ತೀರಿ ಅನ್ನೋ ಒಂದು ಮಾತು ಅಲ್ಲೇ ಪ್ರಾರಂಭವಾಗ್ತು. ಇದು ಯಾಕೋ ಸರಿ ಇಲ್ಲ, ನಾನು ಒಳ್ಳೆ ಅನ್ನೋದ್ರೆ ಅದು ನಂಬಿಸೋವಂಥ ಸ್ಟೇಜಲ್ಲಿ ಅವತ್ತು ಇರಲಿಲ್ಲ. ಆಯ್ತಪ್ಪ, ನಿಮ್ಮ ಎಲ್ಲದಕ್ಕೂ ಒಂದು ಉತ್ತರ ಕೊಡ್ತೀನಿ ಅಂತ ಹೇಳಿ ಅವತ್ತು ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಂಘವನ್ನು ಉದ್ಘಾಟನೆ ಮಾಡೋ ದಿವಸ 6 ತಿಂಗಳು ಮುಂದೆ ಏಪ್ರಿಲ್ 11/4/2003ರಲ್ಲಿ ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನೇ ಮಾಡ್ತೀನಿ ಅಂತ ಸಂಘ ಉದ್ಘಾಟನೆ ದಿವಸ ನಮ್ಮ ಕೆಂಪೇಗೌಡರ ಉದ್ಘಾಟನೆ ಸಮಯನೂ ನಿಗದಿ ಮಾಡಿ ಹೇಳಿದೆ. ಅಲ್ಲಿರೋಲ್ಲ ಒಂಥರ ಶಾಕ್ ಆದರು. ಇದೇನಪ್ಪ ಅಯ್ಯಪ್ಪ, ಏನೋ ಸಂಘ ಮಾಡ್ತಾನೆ ಅಂದರೆ ಅಲ್ಲೇ ಉದ್ಘಾಟನೆ ಮಾಡೋವಂಥ ಡೇಟನ್ನು ಕೊಡ್ತಾ ಇದ್ದಾರೆ, ಇದು ಸಾಧ್ಯನಾ ಅಂತ.
ಇದು ಯಾವಾಗ ಆ ಒಂದು ಪತ್ರಗಳಲ್ಲಿ ಮತ್ತು ಪ್ರಚಾರಗಳಲ್ಲೆಲ್ಲ ಜನರಿಂದ ಜನಕ್ಕೆ ಹೋಗ್ತು, ಮತ್ತು ಅವತ್ತು ನಮ್ಮ ಪತ್ರಕರ್ತರು ಅದನ್ನು ಪ್ರತಿಬಿಂಬಿಸೇ ಬೆಳೆದರು. ಕೃಷ್ಣ ಈ ಡೇಟ್ ಕೆಂಪೇಗೌಡರ ಶಿಲೆ ವಿನ್ಯಾಸ ಆಗುತ್ತೆ ಅಂತಲೇ ಘೋಷಣೆ ಮಾಡಿದ್ದಾರೆ ಅಂತ. ಆಗೇನಾಯಿತು, ರಾಜಕಾರಣಿಗಳಲ್ಲಿ ಅಲ್ಲಿ ಒಂದು ಹುತ್ತುಗಾಲ ಹುಟ್ಟು, ಇವನ್ನೆಲ್ಲೋ ದೇವಸ್ಥಾನ ಮಾಡಿದಾಗ ಸಮಸ್ಯೆ ಆಯ್ತು, ಈಗ ಇಲ್ಲಿ ಬೇರೆ ಬರ್ತಾವನಲ್ಲ, ಇವನೇನೋ ರಾಜಕೀಯಕ್ಕೆ ಬರ್ತಾನೇನೋ ಅವ್ರ ಕಲ್ಪನೆ, ನನಗಿಲ್ಲ, ಅವ್ರ ಕಲ್ಪನೆನೇ ಅವರು ಅದು ಮುಂದೆ ಏನೋ ಆಗಿದೆ ಬಿಡಿ. ಆಗ ಏನಾಯಿತು, ಮಾಡೋದಕ್ಕೆ ಘೋಷಣೆ ಮಾಡಿದ್ದೀನಿ, ನಾನು ಕೆಂಪೇಗೌಡರ ಶಿಲೆ ಉದ್ಘಾಟನೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ಕೃಷ್ಣಪ್ಪನವರು ಮಾಡಲ್ಲ, ಮಾಡ್ತೀನಿ ಇಲ್ಲ ಮಾಡಲ್ಲ. ಕೊನೆಗೆ ಏನಾಯಿತು, ನಿಮಗೆ ಜಾಗ ಎಲ್ಲಿದೆ, ನಾನು ಮಾಗಡಿಯಲ್ಲಿ ಮಾಡ್ತೀನಿ, ಜಾಗನ ಸರ್ಕಾರ ಕೊಡಬೇಕು. ಕೆಂಪೇಗೌಡ ನಾಡಲ್ಲಿ ಕೆಂಪೇಗೌಡರಿಗೆ ಜಾಗ ಕೊಡ್ಲಾರೆ ಮತ್ತು ಯಾರು ಕೊಡ್ತಾರೆ, ನಾನು ಮಾಡ್ತೀನಿ. ಕೊನೆಗೆ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದರೆ, ಡಿ ಸಿ ಅವ್ರು ಕೇಳಿದ್ರೆ ಎಚ್ ಎಮ್ ರೇವಣ್ಣನ ಕೇಳಿ ಅಂತಾರೆ, ಅಲ್ಲಿ ಸಂಬಂಧಪಟ್ಟ ಇಲಾಖೆ ಕೇಳಿದ್ರೆ ಅವ್ರನ್ನ ಕೇಳಿ ಅಂತಾರೆ. ಇದಕ್ಕೆಲ್ಲ ಸೂಕ್ಷ್ಮವಾದ ಅಂದರೆ ಒಬ್ಬ ವ್ಯಕ್ತಿ ಬೇಕಲ್ಲ. ಆವಾಗ ಚೀಫ್ ಮಿನಿಸ್ಟ್ರು ಎಸ್ ಎಂ ಕೃಷ್ಣವರು, ಅವತ್ತು ಎಸ್ ಎಂ ಕೃಷ್ಣವ್ರಿಗೆ ಹೋಗಿ ನಾವೆಲ್ಲ ಒಂದು ಮನವಿಯನ್ನು ಕೊಟ್ವಿ. ಸರ್ ಹೀಗಾಗಿದೆ, ಕೆಂಪೇಗೌಡರ ಶಿಲೆ ಅದು ಆಲ್ರೆಡಿ ರೆಡಿ ಇದೆ, ಪೂಜೆಗೆ ರೆಡಿ ಇದೆ, ಅದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮಾಗಡಿ ಜಾಗ ಕೊಡ್ತಾ ಇಲ್ಲ. ನಾವು ಒಕ್ಕಲಿಗರಾಗಿ ಕೆಂಪೇಗೌಡರ ನಾಡಲ್ಲಿ ಕೆಂಪೇಗೌಡರ ಜಾಗ ಇಲ್ಲ ಅಂದರೆ ಅಲ್ಲಿ ಸಮಸ್ಯೆ ಆಗುತ್ತೆ, ನೀವು ಮಿನಿಸ್ಟ್ರಾದ ಎಚ್ ಎಮ್ ರೇವಣ್ಣವ್ರಿಗೆ ಒಂದು ಮಾತು ಹೇಳಿ ಅಂತ ಹೇಳಿ ನಾವು ಅವ್ರಿಗೊಂದು ಮನವಿಯನ್ನು ಕೊಟ್ವಿ. ಅವರು ಒಂದೇ ಮಾತು, ಅದು ನೋಡಲೇ ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು ಎಚ್ ಎಮ್ ರೇವಣ್ಣ ಕೊಟ್ಟರೆ ಮಾಡಿ, ಇಲ್ಲ ಅಂದರೆ ನಾನು ಅನುಮತಿ ಕೊಡೋದಿಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊ ಹೋಗಿ. ಅವಾಗ ಮನಸ್ಸಿಗೆ ಭಾಳ ನೋವಾಯಿತು. ಈಗ ಒಕ್ಕಲಿಗರು ಹೇಳ್ತಾರಷ್ಟೇ, ತಿನ್ನೋಕೆ ಉಣ್ಣೋಕೆ ಎಲ್ಲ ಭಾಷಣ ಮಾಡೋಕೆ ಮಾತ್ರ ಎಲ್ಲ ಒಕ್ಕಲಿಗರು. ಕೆಲಸ ಬಂದಾಗ ಒಂದು ವ್ಯಕ್ತಿತ್ವ ಉಳಿಸ್ಕೊಳ್ಳುವಾಗ ಯಾರಿಗೂ ಧ್ವನಿನೇ ಇರಲ್ಲ. ಅವತ್ತು ನನ್ನ ಮನಸ್ಸಿಗೆ ಏನಾಯಿತು, ಎಸ್ ಎಂ ಕೃಷ್ಣವರು ಒಬ್ಬ ವಿದೇಶಾಂಗ ಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ ಇಷ್ಟೆಲ್ಲ ಮಾಡಿದಂಥವ್ರು ರೇವಣ್ಣನಿಗೊಂದು ಮಾತು, ಕೆಂಪೇಗೌಡರು ಜಾಗ ಕೊಡು ಅಂತ ಹೇಳೋಕ್ಕಾಗ್ತಿಲ್ವಾ, ಹೇಳಿಲ್ಲ. ಸರಿ, ಅಲ್ಲಿಂದ ಬಂದ್ವಿ, ದಿನ ಘಟನೆಗಳಾಗ್ತಾಯಿತ್ತು. ಇನ್ನು 1.5 ತಿಂಗಳು ಉಳಿದಿದೆ, ನಮ್ಮ ಏನು ಡೇಟ್ ಅನೌನ್ಸ್ ಮಾಡಿ 6 ತಿಂಗಳು ಮುಂಚೆ 1.5 ತಿಂಗಳು ಉಳಿದಿದೆ. ಕೊನೆಗೇನಾಯಿತು, ಎಚ್ ಎಮ್ ರೇವಣ್ಣ ಹತ್ರ ಮತ್ತೆ ಹೋದೆ. ಸರ್ ಏನು, ಸರಿ ನನಗೆ ಪುರ್ಸೊತ್ತಿಲ್ಲ, ನೀವು ವಿಧಾನಸೌಧಕ್ಕೆ ಬನ್ನಿ. ವಿಧಾನಸೌಧಕ್ಕೆ ಅವಾಗಂದರೆ ನಮಗೆ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳು, ಅಂದರೆ ಫೀಲ್ಡ್ ಇತ್ತು, ಪೊಲೀಸರಿದ್ದರು, ನಮಗೆ ಒಳಗಡೆ ಹೋಗೋಕ್ಕೆ ಅನುಮತಿ ಇರೋದಿಲ್ಲ, ಸಾಕಷ್ಟು ಗೊಂದಲ ಆಯಿತು. ಸರಿ ಹೇಳಿದ್ಮೇಲೆ ಆಯ್ತು ಬರ್ತೀನಿ ನಡೀರಿ ಸರ್ ಅಂತ ಇವತ್ತು ಹೋದೆ, ಕೇಳಿದೆ. ಇವತ್ತು ಪುರ್ಸೊತ್ತಿಲ್ಲ, ನಾಳೆಗೆ ಬಾ ಅಂದರು. ಒಂದಷ್ಟೊತ್ತು ಕಾಯಿದೆ, ವಾಪಸ್ ಬಂದೆ. ಮತ್ತೆ ನಾಳೆ ಬಾ ಅಂದಲ್ಲ, ತಿರ್ಗಿ ಯಾರನ್ನೂ ಹಿಡ್ಕೊಂಡು ತಿರ್ಗಿ ಒಳಗಡೆ ಹೋದ್ವಿ. ಈಗ ವಿಧಾನಸೌಧಕ್ಕೆ ಹೋಗ್ಬೇಕಲ್ಲ, ಇವಾಗ ನಮ್ಮ ಕೆಲಸ ಆಗಬೇಕು. ಅಲ್ಲಿ ಹೋದೆ, 3 ಗಂಟೆಯಿಂದ 5:30ವರೆಗೂ ಕುಣಿಸಿದ್ರು. ಆಚೆ ಕಡೆ ಎಲ್ಲರನ್ನೂ ಕಳಿಸಿದ್ರು. ಲಾಸ್ಟಿಗೆ ಎದ್ದು ಬರುವಾಗ ನನ್ನ ಹತ್ರ ಬಂದರು. ಏನು ಅಂದರೆ, ಏನು ಸಾರ್ ಇದೆಲ್ಲ, ನಾನು ಊರು ಜನ ಕೇಳ್ಬೇಕ್ರಿ, ನೀವು ಕೇಳ್ದಂಗೆಲ್ಲ ಕೊಡೋಕ್ಕಾಗಲ್ಲ. ಮತ್ತು ಊರು ಜನ ಕೇಳೋರು ನನಗೆ ಯಾಕೆ ನೆನ್ನೆ ಇವತ್ತು ಕಾಯಿಸಿದ್ರಿ, ಇದು ತಪ್ಪಲ್ವಾ, ಕೊಡೋಕ್ಕಾದ್ರೆ ಕೊಡಿ, ಕೊಡೋಕ್ಕಾಗಲ್ಲ ಆಗಲ್ಲ ಅಂಥೇಳಿ ನೀವೆಲ್ಲ ಸುತ್ತಿ ದಿನ ಒಂದೊಂದು ಊರು ಸುತ್ತಿಸಿ ನಮಗೆ ನೋವು ಕೊಡಬೇಡಿ, ನೀವು ಕೊಡಲಿಲ್ಲ ಅಂದ್ರೆ ನಾನು ಮಾಡ್ತೀನಿ, ಆಗುತ್ತಾ ಆಗಲ್ವಾ ಅಂಥೇಳಿ ಅವತ್ತು ನೇರ ಮುಖಾಮುಖಿ ಮಾತಾಡಿದ್ರು. ರೇವಣ್ಣವ್ರಿಗೂ ಕೋಪ ಬಂದು, ಅದೇನು ಮಾಡ್ತೀಯೋ ಮಾಡ್ಕೊ ಅಂದರು. ಆಯ್ತು ಬಿಡಿ, ನಿಮ್ಮನ್ನು ಕೇಳಲ್ಲ ಅಂತ ನಾನು ಎದ್ದು ಆಚೆಗೆ ಬಂದೆ. ಓದೆ, ಏನು ಮಾಡ್ಬೇಕು ಅಂತ ದಿನ ಹತ್ತಿರ ಇದೆ, ಅವ್ರನ್ನ ಕೊಡಲ್ಲ ಅಂತ ನಾನು ಮಾಡ್ತೀನಿ ಅಂತ. ಇನ್ನೊಂದು ತಿಂಗಳಿದೆ, ಲಾಸ್ಟಲ್ಲಿ ಏನೋ ಅವಮಾನ ಆಗುತ್ತೆ, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಮಾಗಡಿ ಏನು ತಹಸೀಲ್ದಾರ್ ಆಫೀಸಿದೆ, ಅದ್ರ ಮುಂಭಾಗದಲ್ಲಿ ಈ ರೋಡಿಂದ ಅದ್ರ ಪಕ್ಕದ ಎದುರುಗಳೇ ಒಂದು 3/4 ಎಕರೆ 30 ಗುಂಟೆ ಜಾಗ ಇತ್ತು. ಅಲ್ಲಿ ಸಾರಾಯಿ ಗಿರಾಯಿ ಏನೋ ಬಾಟ್ಲು ಮಾಡೋರು ಎಲ್ಲ ಹಾಕ್ತಿದ್ರು. ಆ ಜಾಗ ಮಾರಾಟಕ್ಕಿದೆ ಅಂದಾಗ 37 ಲಕ್ಷಕ್ಕೆ ಅದನ್ನು ವ್ಯಾಪಾರ ಮಾಡಿದೆ. 37 ಲಕ್ಷಕ್ಕೆ ವ್ಯಾಪಾರ ಮಾಡಿದಾಗ ಅವತ್ತು ಇಲ್ಲ ಕೃಷ್ಣಪ್ಪನವ್ರು ಏನಾದರೂ ಅಲ್ಲಿ ಮಾಡಿಬಿಟ್ರೆ, ಪ್ರೈವೇಟ್ ಜಾಗದಲ್ಲಿ ಕೆಂಪೇಗೌಡರು ಶಿಲೆ ವಿನ್ಯಾಸ ಆದರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂಥೇಳಿ ಆಗ ಎಲ್ಲರೂ ರಾಜಕಾರಣಿಗಳು ಗುಟ್ಟಾಗಿ ಸೇರಿ ರೇವಣ್ಣವರು ಮನವೊಲಿಸಿ, ನೀವು ಕೊಡಲೇಬೇಕು, ಇಲ್ಲಾಂದರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂದಾಗ ಕೊಡಬೇಕು. ಅಷ್ಟೊತ್ತಿಗೆ ಏನಾಗಿದೆ, ರೇವಣ್ಣವರು ಚೀಫ್ ಮಿನಿಸ್ಟ್ರಿಗೆ ಏನು ಹೇಳಿದ್ದಾರೆ, ನಾನು ಮಿನಿಸ್ಟ್ರು ಪೋಸ್ಟ್ ಹೋದರೂ ಪರವಾಗಿಲ್ಲ, ನೀವು ಯಾವುದೇ ಕಾರಣಕ್ಕೂ ಕೆಂಪೇಗೌಡರು ನೀವು ಅನುಮತಿ ಕೊಡಬಾರ್ದು, ನೀವು ಅನುಮತಿ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಲ್ಲಿ ಟೇಬಲ್ ಮೇಲೆ ಒಂದು ಹಾಳೆ ಇಟ್ಬಿಟ್ಟು ಬಂದುಬಿಟ್ಟವ್ರೆ. ಈ ರಾಜಕಾರಣಿಗಳಿಗೆ ಅವ್ರ ಪಕ್ಷ ಅವ್ರು ಬದುಕೋದು ಬೇಕು,
ಇನ್ನು ಯಾವ ಸಮಾಜ ಹಾಳಾದರೂ ಅವ್ರಿಗೇನು ನೋವಾಗೋದಿಲ್ಲ, ಅವ್ರಿಗೇನು ಅದು ಅನ್ಸೋದೇ ಇಲ್ಲ ಅವ್ರಿಗೆ. ಆಮೇಲೆ ಅಲ್ಲಿಂದ ಬಂದೆ. ಯಾವಾಗ ಆಯಿತು ಒಂದು ಕೆಲಸ ಮಾಡಿ, ಈಗ ಎಲ್ಲ ಕಡೆ ನಾನೇ ಲೆಟ್ರ್ ಕೊಟ್ಟು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಚೀಫ್ ಮಿನಿಸ್ಟ್ರಿಗೆ ಹೇಳಿ, ನಾನು ಕೊಟ್ಟರೆ ಅವಮಾನ ಆಗುತ್ತೆ ಅಂತೇಳಿ ಆಗ ಪುರಸಭೆಯವ್ರು ಕರೆದು 20 ಅಡಿಗೆ 20 ಅಡಿ ಜಾಗನ 25 ದಿನ ಇದ್ದಂಗೆ ಕೊಟ್ಟರು. ಆಗ ನಾವು ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನು ಬಹಳ ಅದ್ಧೂರಿಯಾಗಿ ಮಾಡಿದೆ ಬಿಡಿ. ಅದ್ಧೂರಿ ಅಂದರೆ ಇವತ್ತೊಂದು 50-60 ಸಾವಿರ ಜನ ಆ ಕೆಂಪೇಗೌಡರ ಶಿಲೆ ವಿನ್ಯಾಸ ಸೇರಿತ್ತು. ಅದು ಇತಿಹಾಸದಲ್ಲಿ ವಾಹನಗಳಿಲ್ಲದೆ ಸ್ವಯಂ ಪ್ರೇರಿತವಾಗಿ ಬಂದಂಥ ಮಾಗಡಿ ತಾಲೂಕಿನ ಪ್ರಥಮ ಅದು ದೊಡ್ಡ ಸಭೆ, ಅದು ಕೆಂಪೇಗೌಡರ ಶಿಲೆ ವಿನ್ಯಾಸ. ಅದು ಭಾಳ ವೈಭವೀಕರಣ ಆಯಿತು. ಅವಾಗ ಸಾಕಷ್ಟು ಗಣ್ಯರು ಆಗಮಿಸಿದರು. ಅದೊಂಥರ ಅದು ಉದ್ಘಾಟನೆ ಆದಂಥ ಒಂದು ಸನ್ನಿವೇಶ. ಅದು ಮುಂದೆ ಕೆಂಪೇಗೌಡರ ಮಾಗಡಿ ಕೋಟೆ ಬಗ್ಗೆ ಮಾತಾಡೋದಾದ್ರೆ ಶಿಥಿಲಾವಸ್ಥೆಯಲ್ಲಿದೆ, ಜೊತೆಗೆ ಅಲ್ಲಿನ ಜನರೇ ಅದನ್ನ ರಕ್ಷಣೆ ಮಾಡ್ತಾ ಇಲ್ಲ ಎನ್ನುವಂಥದ್ದು ಈ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು. ಸೊ ಈ ಕುರಿತಂತೆ ಏನು ಹೇಳ್ತೀರಾ? ಯಾಕೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ? ನೋಡಿ, ಮಾಗಡಿ ರಾಜಕಾರಣಿಗಳು ಯಾರು ಮಾಗಡಿಯ ಅಭಿವೃದ್ಧಿಗೆ ಚಿಂತಕರಾಗಲಿ ಅಥವಾ ಮಣ್ಣಿನ ಋಣ ತೀರಿಸಬೇಕು ಅಂತಾಗಲಿ, ಇತಿಹಾಸವನ್ನು ಉಳಿಸ್ಕೋಬೇಕಂತಾಗಲಿ, ಅಥವಾ ಈ ಪುಣ್ಯ ಭೂಮಿಲಿ ಹುಟ್ಟಿದಂಥ ಪುಣ್ಯಾತ್ಮರ ಸ್ಮರಣೆ ಮಾಡಬೇಕು ಅನ್ನುವಂಥ ಆಲೋಚನೆ ಜನನಾಯಕರಿಲ್ಲ. ರೈತರಲ್ಲಿ, ಜನಸಾಮಾನ್ಯರಲ್ಲಿ, ವಿಚಾರವಂತರಲ್ಲಿ ಇದೆ. ಅವರ ಧ್ವನಿಗೆ ಈ ರಾಜಕಾರಣಿಗಳು ಸೊಪ್ಪು ಹಾಕೋದಿಲ್ಲ. ನಿಮ್ಗೆ ಯಾಕೆ ನಡೀರಿ ಮಾಡ್ತೀವಿ ಅಂತಾರೆ. 2ನೇ ದಿನ ಕೇಳಿದ್ರೆ ಯಾಕಪ್ಪ ಮಗ ತಿಳ್ಸೋದು ನಮಗೆ ಯಾಕೆ ಅಂತ ಅವ್ರು ಸುಮ್ಮನೆ ಆಗ್ತಾರೆ. ಹಾಗಾಗಿ ಈ ವಿಚಾರಗಳು ಇದ್ದರೂ, ಮನಸ್ಸಿನಲ್ಲಿ ಮಾಡಬೇಕು ಅಂತ ಇದ್ದರೂ, ಹೇಳಬೇಕು ಅಂತ ಮನಸ್ಸಲ್ಲಿದ್ದರೂ ಅಲ್ಲೋಗಿ ಸ್ಥಗಿತವಾಗಿ ನಿಂತ್ಕೋತಾ ಇದೆ. ಇದು ಮಾಗಡಿಲ್ಲುವಂಥ ಸನ್ನಿವೇಶ. ಅದಾದ ನಂತರ 2003ರಲ್ಲಿ ಕೆಂಪೇಗೌಡರ ಶಿಲೆ ವಿನ್ಯಾಸ ಆದ ನಂತರ 2004ರಲ್ಲಿ ಈ ಒಂದು ಕೆಂಪೇಗೌಡರ ಪಶ್ಚಿಮ ಭಾಗದ ಕಂದಕವನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾದ. ಆಗ ನಾವು ಇಲ್ಲ, ಇದು ಆಗಬಾರ್ದು, ಇದು ಕೆಂಪೇಗೌಡರ ಕಂದಕನೇ ಮುಚ್ಚಿದ ಮೇಲೆ ಕೆಂಪೇಗೌಡರ ಕೋಟೆ ಎಲ್ಲಿ ಉಳಿತದೆ ಅನ್ನುವಂಥ ವಿಚಾರವನ್ನು ನಾವು ಮನಗಂಡಾಗ ಆಗ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ರು. ಆಗ ನಾನು ನೋಡಿ, ಕೆಂಪೇಗೌಡರ ಕೆಂಪೇಗೌಡರ ಕೋಟೆಯ ವಿಷಯವಾಗಿ ಈ ರೀತಿ ಆದಮೇಲೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಸಾಕಷ್ಟು ಮಹನೀಯರು, ಡಾಕ್ಟರ್ ಚಿದಾನಂದ ಮೂರ್ತಿಗಳು, ಹಿರಿಯ ಸಾಹಿತಿಗಳು, ಸಂಶೋಧಕರು, ಈ ರಾಜ್ಯದಲ್ಲಿ ಅವರ ಮಾತಿಗೆ ಪ್ರತಿಯಾಗಿ ಹೇಳುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥವ್ರು. ಆಮೇಲೆ ಸಾಹಿತಿಗಳು ಅಂತ ಕಾಮತ್ರವರು, ಆಮೇಲೆ ಅವತ್ತಿನ ನ್ಯಾಯವಾದಿಗಳಾಗಿ ಒಳ್ಳೆಯ ಹೆಸರನ್ನು ರಾಜಕೀಯವಾಗಿ ಛಾಪ್ ಮೂಡಿಸಿದಂಥ ನಮ್ಮ ಪ್ರಮೀಳಾ ನೇಸರ್ಗಿಯವರು, ಇವತ್ತು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ರವರು, ರಾಮಚಂದ್ರೇಗೌಡರು, ನಮ್ಮ ರಾಜ್ಯದಲ್ಲಿ ನೀರಾವರಿ ಮತ್ತು ರೈತರಲ್ಲಿ ಒಂದು ಚೈತನ್ಯವನ್ನು, ಒಂದು ಬೆಳೆಗೆ ನೀರನ್ನು ಕೊಡಬೇಕು ಅಂತಂದರೆ ಯಾವ ರೀತಿ ಅದನ್ನು ಮಾಡಬೇಕು ಅಂತೇಳಿ ದಕ್ಷತೆಯಿಂದ ಸರ್ಕಾರಕ್ಕೆ ದಾರಿ ಮತ್ತು ಬೆಳ್ಳಿ ತೋರಿಸಿ ದಾರಿಯನ್ನು ತೋರಿಸಿದವರು ಎನ್ ನಂಜೇಗೌಡರು. ಹೀಗೆ ಆಮೇಲೆ ಸಾರಾ ಗೋವಿಂದ್ ಅವರು ಎಲ್ಲ ಪ್ರತಿ ಹೇಳಕ್ಕೆ ಹೋದರೆ ಅದೊಂದು ದೊಡ್ಡ ಪಡೆ, ಅದು ನಿಂತ್ಕೊಂಡು ಹೋರಾಟವನ್ನು ಮಾಡಿದ್ವಿ. ಇದು ಯಾಕೋ ಸರಿ ಹೋಗಲಿಲ್ಲ, ಹೋಗ್ತಾ ಅಂತ ಏನು ಮಾಡಿದ್ರು, ಯಾತಕ್ಕೋಸ್ಕರ ಮುಚ್ಚೋದು, ಇದು ಹಳ್ಳ ಅಂತ ಮುಚ್ತೀವಿ ಅಂತ ಅಂದರು. ಹಳ್ಳ ಅಂತ ಮುಚ್ಚಬೇಕಾದ್ರೆ ಕೆಂಪೇಗೌಡರ ಕೋಟೆ ಅಷ್ಟು ಹೈಟ್ ಇದೆ, ಕಂದಕದಲ್ಲಿ ನೀರು ತುಂಬಿ ಮೊಸಳೆಗಳನ್ನು, ವಿಷಸರ್ಪಗಳನ್ನು ಬಿಟ್ಟು ಆ ಕೋಟೆಗೆ ಯಾರಾದರೂ ಕದ್ದು ದಾಳಿ ಮಾಡೋದಕ್ಕೋಸ್ಕರ ಮಾಡಿರುವಂಥ ಕಂದಕವನ್ನು ಹಳ್ಳ ಅಂತ ಹೇಳ್ತಾರೆ ಅಂದಾಗ ಇವರು LLB, MBS, BCom ಇವೆಲ್ಲ ಓದಿದ್ದು ಇದೇನಾ? ಸಂಸ್ಕಾರವಂತರೆಲ್ಲ ಮಾತಾ ಇದು. ಅದನ್ನು ಎಲ್ಲ ಒಂದು ಉತ್ತರ ಕೊಟ್ಟು ಅದನ್ನು ಮುಚ್ಚೋದಕ್ಕೆ ಇವರು ರಾಜಕೀಯದ ಪ್ರಭಾವವನ್ನು ಬೀರಿದರು. ಅವತ್ತು SC ಬಾಲಕೃಷ್ಣ ಅವರು ಶಾಸಕರಾಗಿದ್ದರು. ಹಾಗಾಗಿ ಅವತ್ತಿನ ಸರ್ಕಾರ ಅವ್ರದ್ದೇ ಇತ್ತು, ದೇವೇಗೌಡರು ಸರ್ಕಾರ ಇತ್ತು. ಅವರ ವ್ಯಾಪ್ತಿಯಲ್ಲಿ ಇವರು ಒಬ್ಬರು 5 ಜನದಲ್ಲಿ ಒಬ್ಬ ಗುರುಸ್ಕಂಡಂಥ SC ಬಾಲಕೃಷ್ಣ ಅವರು. ಸರ್ಕಾರ ಅವ್ರು ಹೇಳಿದ್ದು ನಡೀತಾ ಇತ್ತು. ಆ ಒಂದು ವಿಚಾರ ಬಂದಾಗ
ಇದು ಸಾಕಷ್ಟು ಪ್ರತಿಭಟನೆ ಆಯಿತು. 16,000 ಜನ ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ಮಾಡಿದ್ರೂ ಈ ದಿನೇ ಯಾವತ್ತೂ ಅದು ಜನರ ಬೆಂಬಲ ಅತಿ ಹೆಚ್ಚಾಯಿತು. ಆಗ ಅನ್ನಿಸ್ತು, ಇಲ್ಲ ಇದೇನೋ ನಮಗೆ ಸಮಸ್ಯೆ ಆಗ್ತದೆ, ಏನಾದ್ರು ಮಾಡಬೇಕು ಅಂಥೇಳಿ ಎಲ್ಲರೂ ಒಂದು ಕೇಸಲ್ಲಿ ಸಿಗಿಸ್ಬೇಕು, ಏನಾದ್ರು ಮಾಡಿ ಕೃಷ್ಣಮೂರ್ತಿ ಅವ್ರದ್ದೇನೋ ವೀಕ್ನೆಸ್ ಹುಡುಕ್ಬೇಕು ಅನ್ನೋದು. ನಮ್ಮ ಜೊತೆಗೆ ಯಾರನ್ನ ಬಂದು ಯಾವನ್ನ ಹೆಣ್ಮಕ್ಳು ಕಳ್ಸೋದು, ಏನೋ ಸಾಲ ಬೇಕಂತ ಕೇಳೋದು, ಇಲ್ಲ ಭೂಮಿ ಡೀಲ್ ಮಾಡಿ ಅಂತ ಕೊಟ್ಬಿಟ್ಟು ಅಲ್ಲೇನೋ ಇವ್ರು ಮಾಡಿದ್ದು ಒಂದು ವಿದ್ಯೆ ಅಲ್ಲ, ಎಲ್ಲ ವಿದ್ಯೆಗಳು ಮಾಡಿದ್ದಾರೆ. ನಾವು ಸರಿಯಾಗಿದ್ದಾಗ ನಮಗೇನು ಅದನ್ನು ಹೇಳ್ಕೊಳ್ಳೋಂಥದ್ದಿಲ್ಲ, ಅದೆಲ್ಲ ಬಂತದ್ದು ನಸಸ್ ಹೋಗಿದೆ. ಏನೂ ಸಿಕ್ಕಿಲ್ವಲ್ಲ ಇದನ್ನ ಹೇಳಕ್ಕೆ ನೋಡಿದ್ರೆ ದೊಡ್ಡ ಹೆಸರು ಮಾಡೋನು ಅಂತಾರೆ, ಯಾವ್ದು ನೋಡಿದ್ರು ಏನೂ ಸಿಗ್ತಾ ಇಲ್ಲ. ಮತ್ತು ಇವ್ನು ಹಿಡಿಯೋದು ಹೆಂಗೆ? ಕೊನೆಗೆ ಪೊಲೀಸ್ ಇಲಾಖೆನ ಮುಂದೆ ಬಿಟ್ಟರು. ಅವರು ಏನು ಮಾಡಿದ್ರು, ಈಗ ತಾನೇ ಒಂದು 6-7 ಕೇಸ್ ಹಾಕಿದ್ದೀವಿ, ಇನ್ನೇನು ರೀ ಮಾಡೋಣ, ಅಯ್ಯಪ್ಪ ಮಾಡೋದನ್ನ ಎಷ್ಟು ಕೇಸ್ ಹಾಕಕ್ಕೆ ಅಂತೇಳಿ ಕೊನೆಗೆ ಅಲ್ಲೆಲ್ಲ ಒಂದು ಕಡೆ ಗಲಾಟೆ ಆಯಿತು. ಅವಾಗ ಹೋಗಿ ಅವತ್ತು ಜಾಯಿಂಟ್ ಕಮಿಷನರು ವೇಣುಗೋಪಾಲ್ ಅಂತ ಇದ್ದರು, ಅವ್ರ ಹತ್ರ ಹೋಗಿ ಸಾರ್ ಈ ಕೇಸಲ್ಲಿ ಇವ್ರನ್ನ ಸೇರಿಸಿ ಅಂತ ಹೇಳಿ ಅವ್ರನ್ನ ಹೋಗಿ ಮನವಿ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಹೊಡಿತಾರೆ ರೌಡಿಗಳು ಹೊಡಿತಾರೆ ಅಂತೀರಿ, ಇಷ್ಟೆಲ್ಲ ಕೇಸ್ ಹಾಕಿ ಇನ್ನೂ ಒಂದು ಕೇಸ್ ಹಾಕು ಅಂತ ಬಂದಿದೆಯಲ್ಲ, ಅವ್ನ ಮನಸ್ಸಿಗೆ ರೊಚ್ಚಾದ್ಮೇಲೆ ನಿನ್ನ ಹೊಡಿಬೇಕಾ, ನಿನ್ನ ಉಳಿಸ್ಕೋಬೇಕಾ, ಅದನ್ನು ಹೇಳಿ. ನೀನು ನಮ್ಮ ಕೆಲಸ ನಾವು ಮಾಡ್ತೀವಿ, ನಿನ್ನ ಕೆಲಸ ನೀನು ಮಾಡು. ನಿನಗೇನೋ ಅಡ್ಡಿ ಮಾಡಿದ್ದಾರೆ ಆ ಕೆಲಸಕ್ಕೆ? ಇಲ್ಲ ತಾನೇ? ಯಾಕೆ ಬಂದು ಅವನ ಮೇಲೆ ಕಂಪ್ಲೇಂಟ್ ಬಿಡೋದು? ಒಬ್ಬ ಶಾಸಕರಾಗಿ ಒಂದು ಆ ತಾಲೂಕಿನ ಒಂದು ಪ್ರತಿನಿಧಿಯಾಗಿ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಆಯಿತು. ಸರಿ, ಅದು ಹಾಗಾಗಿ ಇವ್ರು ಹೇಳಿ ಮತ್ತು ಚಿದಾನಂದ ಮೂರ್ತಿಗಳು ಮತ್ತು ಇವರೆಲ್ಲ ಸೇರಿ ನಮ್ಮ ನಂಜೇಗೌಡರು, ಆರ್ ಅಶೋಕ್ ಅವರು, ಇವರೆಲ್ಲ ಒಟ್ಟೊಟ್ಟಿಗೆ ಸೇರಿ ಸಾರ ಗೋವಿಂದವ್ರು, ಎಲ್ಲ ಸಂಘ ಸಂಸ್ಥೆಗಳು ಇವತ್ತು BHL ಇರ್ಬೋದು, BL ಇರ್ಬೋದು, HMT ಇರ್ಬೋದು, ಪ್ರತಿಯೊಂದು ಇಲಾಖೆಯೂ ಕೆಂಪೇಗೌಡರು ಸಂಬಂಧಪಟ್ಟಂಥ ಕೋಟೆ ವಿಚಾರದಲ್ಲಿ ವಾರಗಟ್ಟಲೆ ಊಟ ನಿದ್ದೆ ಇಲ್ದಂಗೆ ಸ್ಟ್ರೈಕ್ ಮಾಡಿದ್ದಾರೆ. ಹೆಮ್ಮೆ ಇದೆ, ಯಾಕಂದರೆ ಜನ ಕೆಂಪೇಗೌಡರನ್ನ ಮರ್ತಿಲ್ಲ. ಆದರೆ ಅಂದರೆ ಜನಪ್ರತಿನಿಧಿಗಳನ್ನು ಎದುರಾಕೊಂಡು ಎಷ್ಟು ಹೋರಾಟ ಮಾಡಿದ್ರು ಅದರಲ್ಲಿ ಏನೂ ಕಾಣದಾಗ ಒಂಥರ ಮನಸ್ಸಿಗೆ ಅಶಾಂತಿ. ಇಷ್ಟೇನ ನಾವು ಹೋರಾಟ ಮಾಡಿ ಸಿಕ್ಕಿದಂಥ ಫಲ ಅನ್ನೋದು ಒಂದು ನೋವು. ಮತ್ತು ಆಗಲೇ ಇಲ್ಲ ಅಂತ ಸನ್ನಿವೇಶದಲ್ಲಿ ಇದು ನಮಗೆ ಬೇಕಿತ್ತಾ ಅನ್ನೋದು ಒಂದು. ಎರಡನೇದೇನಾಗಿದೆ, ರಾಜಕಾರಣಿಗಳು ಹೇಳಿದ್ರೆ ಅಧಿಕಾರಿಗಳು ಚಾಚೂ ತಪ್ಪದೆ ಅವ್ರು ಹೇಳಿದ ಕೆಲಸವನ್ನು ಮಾಡ್ತಾರೆ. ಅನ್ಯಾಯನೋ ಪಾಪನೋ ಪುಣ್ಯ ಏನೂ ಕೇಳಲ್ಲ, ಅವ್ರು ಹೇಳಿದ್ದನ್ನು ಮಾಡ್ತಾರೆ. ಅವರು ಮಾಡಬೇಡ ಅಂದರೆ ನೀನು ಎಲ್ಲ ದಾಖಲೆ ತೊಗೊಂಡು ಹಿಂಗೆ ತೋರಿಸ್ಬಿಟ್ಟು ಕನ್ನಡಿಲಿ ತೋರಿಸಿದ್ರು, ಇಲ್ಲ ಇವತ್ತು ಬೆಳಕು ಕಾಣ್ತಾ ಇಲ್ಲ, ಇಲ್ಲ ಇದಕ್ಕಿನ್ನೊಂದು ಕಲರ್ ಕೊಟ್ಟಿಲ್ಲ, ಇಲ್ಲ ಇದು ಬ್ಲೂ ಕಾಣ್ತದೆ, ಇದು ವೈಟ್ ಕಾಣ್ತದೆ ಅಂತ ಅದನ್ನೇ ತಪ್ಪಿಡಿದು ಅಲಿಸ್ತಾರೆ ಹೊರತು ಆ ಕೆಲಸವನ್ನು ಮಾಡುವಂಥ ಸನ್ನಿವೇಶ ಇವತ್ತು ಅಧಿಕಾರಿಗಳಲ್ಲಿ ಕಾಣ್ತಾ ಇಲ್ಲ. ಅದು ನಾನು ಕಾಣ್ತಾ ಇರೋ ಸತ್ಯ. ಇವತ್ತು ಮಾಗಡಿಯಲ್ಲಿ ನೋಡ್ತಾ ಇದ್ದೀವಿ, ಅದರ ವಿಚಾರಗಳು ಮಾತಾಡೋಣ. ಹೀಗಾಗಿ ಕೊನೆಗೆ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳ ಸನ್ನಿಧಿಗೆ ಹೋಗ್ತಿ ಕೇಸು, ಕೋಟೆ ಕಂದಕದ ವಿಚಾರ. ಆಗ ಸ್ವಾಮೀಜಿಯವರು ಕರೆಸಿದ್ರು, ನನ್ನೂ ಕರೆಸಿದ್ರು, ಚಿದಾನಂದ ಮೂರ್ತಿಗಳು ನನ್ನ ಕರ್ಕೊಂಡೋದ್ರು. ಯಾಕೆಂದರೆ ನಾನು ಹೋದರೆ ಅವತ್ತು ಯಾರು ನನ್ನ ನಂಬುವಷ್ಟು ಸ್ಟೇಜಲ್ಲಿ ಜನ ಇರಲಿಲ್ಲ. ಅವನು ಒಳ್ಳೆಯಲ್ವಂತೆ, ಅವನು ಹೊಡೆದ್ಬಿಡ್ತಾನಂತೆ, ಜನ ಹಂಗಂತೆ ಹಿಂಗಂತೆ ಅಂತ ನಮ್ಮನೆಗೆ ಗೂಬೆ ಮಾಡಿ ಒಂದು ಪಟ್ಟ ಕೊಟ್ಬಿಟ್ಟು ನಾವೇನೇ ಕೇಳಿದ್ರೆ ಅಯ್ಯೋ ಅವರಪ್ಪ ಅನ್ನೋ ಮಟ್ಟಕ್ಕೆ ತಂದು ಇಟ್ಟಿದ್ರು. ಆಗ ಚಿದಾನಂದ ಮೂರ್ತಿಗಳು ಕರ್ಕೊಂಡೋದಾಗ ನೀವು ಬಂದಿರಲ್ರಿ ಅಂದಾಗ, ಇಲ್ಲ ರೀ ಸರಿ ಇದೆ, ನೀವು ಬೇರೆ ವಿಷಯ ಯಾಕೆ ಮಾತಾಡ್ತೀರಿ ಅಂತ ಸ್ವಾಮಿಗಳಿಗೂ ಕೇಳಿದ್ರು. ಸ್ವಾಮಿಗಳೇ ಇದು ಮಾತಾಡಬಾರ್ದು, ಇದಕ್ಕೂ ಸಂಬಂಧ ಇದೆ, ಇಲ್ಲ ನೀವು ಇದು ಮಾಡಿ, ನಿಮ್ಮ ಸಂಬಂಧಪಟ್ಟಿದ್ದು ಗೌಡರ ಕುಲಕ್ಕೆ ಸೇರಿದ್ದು ನೀವು ಮಾಡಬೇಕು. ಆಗ ನನ್ನೂ ಕರೆಸರು, ಅವರು ಬಂದರು, ಆಮೇಲೆ ಕಾಮತ್ ಅವರು ಬಂದರು, ಆಮೇಲೆ ಪ್ರಮಿಳಾ ನೇಸವ್ರಿಗೆ ಬಂದರು, ಮತ್ತು ಕೆ ಎಚ್ ನಂಜೇಗೌಡರು ಬಂದರು. ಎಲ್ಲರೂ ಒಗ್ಗಟ್ಟು ಬಂದಾಗ ಸ್ವಾಮೀಜಿಗಳಿಗೆ ಏನಾಯಿತು, ಹೌದಲ್ವಾ ಇದು ಉಳಿಸ್ಕೋಬೇಕು ಅಂತ ಅವರು ಮನಸ್ಸಿಗೂ ಬಂತು. ಒಂದು ಕೆಲಸ ಮಾಡಿ, ಈಗ ಆಗಿದ್ದ ಮುಂದಿನ ವಿಷಯಕ್ಕೆ ನೀನು ಸ್ಟ್ರೈಕ್ ಮಾಡಿ ಜನ ಕಟ್ಟಬಾರ್ದು, ಅವನಿಗೂ ಹೇಳ್ತೀನಿ ಅಂದ್ಬಿಟ್ಟು ಏನು ಮಾಡೋದು, ನಮ್ಮದೊಂದು ಪೇಪರ್ ತರಿಸಿ ಸಹಿ ಮಾಡಿಸಿ ಈ ಕೋಟೆ ಹೆಂಗಿದೆ ಯಥಾಸ್ಥಿತಿ ಇರಬೇಕು, ಇನ್ಯಾವುದೇ ಮುಚ್ಚೋದಾಗಲಿ ರಸ್ತೆ ಆಗಲಿ ಮಾಡಬಾರ್ದು ಅಂದರು. ನಾನು ಸೈನ್ ಹಾಕಿ ಬಂದ ನಂತರ ಒಂದು 15-20 ದಿವಸ ಆಯಿತು. ಅಷ್ಟರೊಳಗೆ SC ಬಾಲಕೃಷ್ಣ ಅವರನ್ನು ಮಠಕ್ಕೆ, ವಿಜಯನಗರದ ಮಠಕ್ಕೆ ಕರೆಸಿ ಅವ್ರಿಗೂ ಸಹ ಬುದ್ಧಿವಾದ ಹೇಳಿ ಅಲ್ಲಿ ಸಹಿಯನ್ನು ಪಡೆದ್ರು. ಮಹಾಸ್ವಾಮಿಗಳು ಸಹಿಯನ್ನು ಪಡೆದು ಅವ್ರಿಗೂ ಹೇಳಿದ್ದೀನಪ್ಪ ಸಹಿ ಪಡೆದು ನೀವು ಯಾರೂ ಹೋಗಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ಅದಕ್ಕೆ ಭಕ್ತಿ ನಮಸ್ತೆ ಆಯಿತು ಅಂತ ಒಪ್ಕೊಂಡ್ವಿ. ಅದಾದ ಒಂದು 20-25 ದಿನಗಳಲ್ಲಿ ಯಲಂಕದಲ್ಲಿ ಮಚ್ಚ ಅಲಿಯಾಸ್ ಮಂಜುನಾಥನದು ಒಂದು ಕೊಲೆ ಆಯಿತು. ಆ ಕೊಲೆಯ ಕೇಸಿನಲ್ಲಿ ಸರ್ಕಾರ ಅವ್ರದ್ದೇ ಇತ್ತು.
DCP ನಾರಾಯಣ್ ಗೌಡ್ರಿದ್ದರು. ಅವ್ರಿಗೆ ಆ ಪಕ್ಷದವ್ರು ಹೇಳ್ಬಿಟ್ರೆ ಅವ್ನಿಗೇನು ಬೇಡ, ಈ 6 ಅಂದರೆ 6 ಅಷ್ಟೇ ಕೆಲಸ. ಹೌದು DCP ಆದರೂ ಅವ್ರ ಮೇಲೆ ಒಂದು ಆ ಗೌರವ ಇತ್ತು, ಕಾನೂನಿಗಿಂತ ಆ ದೇವೇಗೌಡರು ಫ್ಯಾಮಿಲಿ ಮತ್ತು ಈ ರಾಜಕಾರಣಿಗಳ ಮೇಲೆ ಅಷ್ಟೊಂದು ಗೌರವ ಇತ್ತು, ದಳದ ವ್ಯಾಪ್ತಿ ಅವ್ರಿಗಿತ್ತು. ಅವರೇನು ಮಾಡಿದ್ರು, ಏನೇ ಮಾಡಿ ಫಸ್ಟು ಕೃಷ್ಣಪ್ಪನವರು ಸೇರಿಸ್ಬಿಡಿ, ಇಲ್ಲಿ ನಮ್ಗೆ ತಡ್ಕೊಳಕ್ಕಾಗ್ತಿಲ್ಲ ಅಂಥೇಳಿ. ಆಮೇಲೆ ಬಲಿಷ್ಠವಾಗಿ ಬೆಳೀತಾ ಇದ್ದಾನೆ, ಎಲ್ಲ ಜನಮೆಚ್ಚುಗೆ ಆಗಿದೆ, ನಾಳೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಸೇರಿದ್ರು ನನ್ನ A1 ಮಾಡಿ ಆ ಕೇಸಲ್ಲಿ ಇನ್ವಾಲ್ವ್ ಮಾಡಿಬಿಟ್ರು. ಆ ಕೇಸಲ್ಲಿ ನಾವಿಲ್ಲ. ಅವತ್ತು ಆ ಕೊಲೆ ಆದಾಗ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ದೆ. ಅವತ್ತು ಬೆಳಗ್ಗೆ ನವಂಬರ್ 1ನೇ ತಾರೀಕು 10:30 11 ಗಂಟೆಗೆ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿದ್ದೀನಿ. 2 ಗಂಟೆಗೆ ಪೂಜೆಯಲ್ಲಿ ಕೂತ್ಕೊಂಡು 3:30 4 ಗಂಟೆವರೆಗೂ ಪೂಜೆ ಆಗಿದೆ. ಅಲ್ಲಿ ಬರೋದಕ್ಕೆ ಇದು ನನಗೆ ಬಂತು, ಏನೋ ಮೇಲೆ ಕೊಲೆ ಆಗಿದೆ ಅಂತ ಅಷ್ಟೇ ಗೊತ್ತು. ಬೆಂಗಳೂರಿಗೆ ಬರ್ಬೇಕಾದ್ರೆ ನನ್ನೇ ಹೆಸರು ಅಂತ ಈಗ ಗೊತ್ತಾಯಿತು. ನಾನು ಮಾಡಿಲ್ವಲ್ಲ, ನಮಗೇನೋ ಅದು ಸಮಸ್ಯೆ ಇಲ್ಲ ಅಂತ ಬಂದ ನೋಡಿದ್ರೆ 3 ಜನ ಅರ್ಧ ಇದು ಆಫ್ ಮಾಡ್ರು, ಒಂದು ಮಲ್ಡ್ರಾಗಿದೆ. ಆ ವಿಟ್ನೆಸ್ ಹೇಳಿದ್ರೆ ಮನುಷ್ಯ ಆಚೆಗೆ ಬರೋಕ್ಕಾಗೋದೇ ಇಲ್ಲ. ಆ ಥರ ಎಣೆದ್ಬಿಟ್ಟು ನಮ್ಮ ಜೀವನನ ಸ್ಪಾಯ್ಲ್ ಮಾಡೋಕ್ಕೆ ಅದನ್ನು ತೀರ್ಮಾನ ಮಾಡಿಬಿಟ್ಟವ್ರೆ. ಸರಿ, ಏನು ಮಾಡೋದು ಅಂತ. ಯಾಕಂದ್ರೆ ನನಗೇನಾಗಿದೆ, ಹಿಂದಿನ ದಿವಸ ರಾತ್ರಿ ಮಾಯನಾಕ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ದೊಡ್ಡ ಊರಹಬ್ಬ. ರಾತ್ರಿ 8 ಗಂಟೆಯಿಂದ 11 ಗಂಟೆವರೆಗೂ ಆ ಊರಲ್ಲಿದ್ದೆ. ಇವರು ಮೀಟಿಂಗ್ ಮಾಡಿ ಹೋದ ಅನ್ನೋ ಕಾಲಕ್ಕೆ ನಾನು ಅಲ್ಲಿ ವೀಡಿಯೋ ಕವರಲ್ಲಿ ಊರಲ್ಲೇ ಇದ್ದೆ. ಬೆಳಗ್ಗೆ ಮಲ್ಡ್ರಾ ಸಂದರ್ಭದಲ್ಲಿ ಬೆಳಗ್ಗೆ 10:00ವರೆಗೆ ಮಾಲಾರ್ಪಣೆ ಮಾಡಿದ್ದೀನಿ, 2 ಗಂಟೆ ಪೂಜೆಗೆ ಹೋಗಿದ್ದೀನಿ, 4 ಗಂಟೆಗೆ ದೇವಸ್ಥಾನದಲ್ಲಿ, ಅದು ದಾಖಲೆ ಇದೆ. ಆಗ ಹೆಂಗೆ ಮಾಡ್ತಾರೆ ಅಂತಂದಾಗ ಅವಾಗ ಸ್ವಲ್ಪ ಪೊಲೀಸರಿಗೆ ಸ್ವಲ್ಪ ಇರ್ಸು ಮುರ್ಸು ಆಯಿತು. ಇವನು ಎಲ್ಲ ರೆಕಾರ್ಡ್ ಇಟ್ಕೊಂಡ್ರೆ ನಾವು ಏನು ಮಾಡೋದು ಅಂತ. ಇವ್ರು ಹೇಳಿದ್ಮೇಲೆ ಮಾಡ್ಬೇಕು, ರಾಜಕಾರಣ ಹೇಳಿದ್ಮೇಲೆ ಮಾಡ್ಬೇಕು. ಅವ್ರು ಏನು ಒಳ್ಳೆಯವರು ಕೆಟ್ಟವರಿಲ್ಲ, ಇವ್ರನ್ನ ಹಾಕ್ಬಿಡೋನು ತೊಗೊಂಡು ಹಾಕ್ಬಿಡ್ಬೇಕು ಅಷ್ಟೇ. ಇವ್ರು ಒಳ್ಳೆಯವರಾಗಬೇಕು, ಇವರು ಬದುಕಬೇಕು. ಯಾರೋ ಪ್ರಾಮಾಣಿಕರು ಅವರು ಸತ್ರು ಪರವಾಗಿಲ್ಲ ಅಥವಾ ಜೀವಂತವಾಗಿ ಸ್ವರ್ಗದ್ರು ಪರವಾಗಿಲ್ಲ, ಅವನು ಆಚೆಗೆ ಬರೋದಿದ್ರೆ ಇನ್ನೂ ಸಂತೋಷವೇ. ಈ ಥರ ಸನ್ನಿವೇಶ ಅವತ್ತು ನಡೀತಾ ಇದೆ, ಇವತ್ತು ನಡೀತಾ ಇದೆ. ಆಗ ನಾವು ಏನು ಮಾಡೋದು ಅಂತ ಕೇಳಿ ಕೊನೆಗೆ ನಾವು ಸಾಕಷ್ಟು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ಈ ಥರ ಇದೆ, ಇದಕ್ಕೆ ಸಂಬಂಧಪಟ್ಟ ದಾಖಲೆ ಇದೆ, ಉನ್ನತವಾದ ತನಿಖೆಯನ್ನು ಮಾಡಿ, ಉನ್ನತ ತನಿಖೆ ಮಾಡಿ ಅದಕ್ಕೆ ಸಾಕ್ಷಿ ಇದ್ದರೆ ನಾನು ಶರಣರಾಗ್ತೀನಿ ಅಂತ. ಹಾಗಾಗಿ ಅವ್ರಿಗೇನಾಯಿತು, ದಾಖಲೆಗಳು ಎಲ್ಲ ಕಡೆ ಕಳಿಸಿ, ಟೈಮಲ್ಲೆಲ್ಲ ಕಳಿಸಿ, ವಿಡಿಯೋ ಕೊಡಿಸಿ, ಆಮೇಲೆ ಮಾಗಡಿ ಮುಸ್ಲಿಂ ಬಾಂಧವರು 1,500 ಜನ ಸೈನ್ ಹಾಕ್ಕೊಟ್ರು. 4 ಗಂಟೆಯಿಂದ 6:30ವರೆಗೂ ನಮ್ಮ ಮಸೀದಿಲಿ ಮೀಟಿಂಗಲ್ಲಿ ಇದ್ದರು ಅಂತ. ಹಾಗಾಗಿ ಎಲ್ಲ ರೆಕಾರ್ಡು ಭಗವಂತನೇ ಒದಗಿಸ್ಕೊಟ್ಟಿರೋದ್ರಿಂದ ಆಗ ಏನಾಯಿತು, ಪೊಲೀಸರು ಸ್ವಲ್ಪ ಹಿಂದೆ ಬಂದರು. ಈಗ ಯಾವಾಗ ಇದು ಬಂದಾಗ ಅವಾಗ ಏನು ಮಾಡಿದ್ರು, ಈ ಕೇಸ್ನ COD ರೆಫರ್ ಮಾಡಿದ್ರು. ನಾನೇ ಕೇಳಿದೆ, ಉನ್ನತ ತನಿಖೆ ಆಗಬೇಕು, ಇಲ್ಲಿ ಅನ್ಯಾಯ ನಡೀತದೆ, ನಮಗೆ ಮುಂದಿನ ದೊಡ್ಡ ಪೊಲೀಸ್ ಇಲಾಖೆಗೆ ಎಂಕ್ವೈರಿ ಕೊಡಿ, ಅದನ್ನು ಮಾಡಿ ಅಂದಾಗ COD ರೆಫರ್ ಆಗ್ತು. ಅಲ್ಲೇನಾಯಿತು, CODಗೆ ಹೋಗಿ ಇಲ್ಲಿಂದ ಹೋದ್ಮೇಲೆ ನಮ್ಗೆ ಯಾಕೆ ತಲೆನೋವು ಉಂಟು, ಅವ್ರೇನು ಮಾಡೋದು, ನನ್ನ A23 ಮಾಡಿ ಬೇರೆಯವ್ರನ್ನೆಲ್ಲ ಸೇರಿಸಿ ನನ್ನ ತೊಗೊಂಡೋಗಿ ಹಿಂದಗಡೆ ಲಾಸ್ಟ್ ಬೆಂಚ್ಗೆ ಹಾಕಿದ್ರು. ಹಾಗಾಗಿ ಜಾಮೀನು ಸಿಕ್ತು. ಅಲ್ಲಿಂದ ಬಂದ್ವಿ. ಅಲ್ಲಿಂದ ನಮ್ಮ ಧರ್ಮ, ನಮ್ಮ ಹೋರಾಟ ನಡ್ಕೊಂಡು ಹೋಗ್ತಾಯಿತ್ತು. ಓಕೆ ಸರ್, ಇನ್ನು ಅದೇ 2 ದಶಕಗಳಿಂದ ಕೂಡ ಈ ಹೋರಾಟ ನಡೀತಾ ಇದೆ. ಈಗಿನ ಪರಿಸ್ಥಿತಿ ಹೇಗಿದೆ ಅಂತ, ಈ ಹೋರಾಟದ ಬಗ್ಗೆ? ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ಪೂರ್ವದ ಭಾಗದ ಕಂದಕ, ಅಲ್ಲೇ ಕೆಂಪೇಗೌಡರ ಕಾಲದ ಕೋಟೆ ಮಾರಮ್ಮನ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಪೂರ್ವ ಭಾಗದಲ್ಲಿ ಆ ಮಾರಮ್ಮನ ಇದು ಕೋಟೆ ಮಾರಮ್ಮನ ದೇವಸ್ಥಾನ ಕಟ್ಟುವಾಗ ಮನೆ ದೇವರು ಅಲ್ಲ, ಕೆಂಪೇಗೌಡರ ಮನೆ ಅಲ್ಲಿ ಕೋಟೆಗಿದ್ದಾಗಂತ ಸಂದರ್ಭದಲ್ಲಿ ಅವರು ಕಾಲಭಾಗ ಅದನ್ನು ಮುಚ್ಚಿ, ಕಂದಕವನ್ನು ಮುಚ್ಚಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಅದೇ ಸನ್ನಿವೇಶದಲ್ಲಿ ಇನ್ನು ಅರ್ಧ ಭಾಗಕ್ಕೆ ಮಣ್ಣು ತುಂಬಿಟ್ಟು ಗಿಡಗಳನ್ನ ಹಾಕ್ಬಿಟ್ರು. ಈ ಕಡೆ ದೇವ್ರ ಹೆಸರಲ್ಲಿ ಕೇಳಂಗೂ ಇಲ್ಲ ನಾವೇನು ಸ್ವಂತಕ್ಕೆ ಅಂತ ಹೇಳಿದಾಗ ಅದಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ. ಭಗವಂತ ನಿಚ್ಚೆ ಅದಕ್ಕೆ ಆಗ್ಲಿ ಅಂದ್ಬಿಟ್ಟು ನಮ್ಮ ಬಾಲಗಂಗಾಧರ ಸ್ವಾಮಿಯವರು ಇದೆಲ್ಲ ಆದಮೇಲೆ ಮುಚ್ಚಿದ ಮೇಲೆ ನಾನು ಹೋಗಿ ಕೇಳಿದೆ, ಬುದ್ಧಿಯವರು ಹಿಂಗಾಗಿದೆ, ತಿರ್ಗಾ ಮುಚ್ಚಿದಾರಲ್ಲ ಬಾಲಕೃಷ್ಣವ್ರು ಒಂದೇ, ಏನೇ ಅವ್ರು ಸರ್ಕಾರ ಐತಿ, ತಿರ್ಗಾ ಕೇಸ್ ಆಗ್ತದೆ, ನೀವು ಸುಮ್ಮನೆ ಇರಪ್ಪ, ಒಂದು ಕಾಲ ಬರ್ತದೆ, ಸುಮ್ಮನೆ ಇರು ಅಂತ ನನ್ನ ಬಾಯಿ ಮುಚ್ಚಿದ್ರು. ಅದಾದಮೇಲೆ ಇದನ್ನು ಮುಚ್ಚಿದ್ರು. ಈ ಉತ್ತರದ ಭಾಗದ ಏನಾಯಿತು ಅಂದರೆ, ಬಸ್ ಸ್ಟ್ಯಾಂಡಿಗೆ ಜಾಗ ಇಲ್ಲ ಅಂಥೇಳಿ ಈ ಕೋಟೆ ಬಿಟ್ಟರೆ ಇನ್ನೇನು ಸಾಧನೆ ಏನಿಲ್ಲ. ಕೋಟೆ ಮುಚ್ಚೋದು, ಅಲ್ಲೇ ಸೆಡ್ ಹಾಕ್ಸೋದು, ದಿನ 200-300 ರೂಪಾಯಿ ಇಸ್ಕೊಳ್ಳೋದು, ಖರ್ಚು ಮಾಡ್ಕೊಳ್ಳೋದು ಬಿಟ್ಟರೆ
ಒಂದೇ ಒಂದು ಮಾಗಡಿಲಿ ಇಲ್ಲಪ್ಪ ನಾನು ಕಟ್ಟಿರೋದು ಒಂದು ಕಟ್ಟಡ ಇದೆ, ಇವತ್ತು ಯಾರೇ ಬಂದರೂ ನೋಡೋವಂಥ ಒಂದು ಸ್ಟೇಜಲ್ಲಿದೆ ಅಂತ ಇವತ್ತಿನವರೆಗೂ ಆಗಿಲ್ಲ, ಮುಂದೆ ಆಗ್ತದೋ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಮಾಗಡಿ ಇವತ್ತು ನಡೀತಾ ಇದೆ. ಈಗ ತಮಗೆ ಹೇಳ್ದಂಗೆ ಪಶ್ಚಿಮದ ಭಾಗದ ಕಥೆ ಹೇಳಿದೆ. ಇನ್ನು ಉಳಿದಿದ್ದು ಒಂದೇ ಭಾಗ ದಕ್ಷಿಣ ಭಾಗದ ಕಂದಕ. ದಕ್ಷಿಣ ಭಾಗದ ಕಂದಕ ಏನು ಆಗಿದೆ ಅಂದರೆ, ಈ ಮಾಗಡಿದು ಮನೆ ಕೆಡವಿದ್ದಿರ್ಬೋದು, ಕಸ ಇರ್ಬೋದು, ದನ ಕರ ಸಾಯೋದಿರ್ಬೋದು, ಹಾಸಿಗೆಗಳಿರ್ಬೋದು, ಏನು ಹೊಲಸಿದೆ, ಈ ಮರಿ ಕಡಿಯೋದು ಏನೇನು ಇವೆ ಹೊಲಸುಗಳಿತ್ತಲ್ಲ ಎಲ್ಲ ತೊಗೊಂಡೋಗಿ ದಿನ ಆ ಕಂದಕ ಬಿಟ್ಟರೆ ಇನ್ನೆಲ್ಲೂ ತುಂಬಲ್ಲ. ಯಾಕೇನು ರಾಜಕಾರಣಿಗಳು ಕೃಷ್ಣಪ್ಪನ ಉಳಿಸ್ಕತ್ತಿ ಇದು ಮುಚ್ಚಿಬಿಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ. ದಿನ ಮುಚ್ಚಿ ನಾನು 100 ಸಾರಿ ಅದನ್ನು ಕಂಪ್ಲೇಂಟ್ ಮಾಡಿದ್ದೀನಿ. ಅಧಿಕಾರಿಗಳು ಇವತ್ತಿನವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಇದ್ರ ಜೊತೆಯಲ್ಲಿ ಇಂದಿನ ಶಾಸಕರಾದ ಮಂಜು ಅವರಿದ್ದರು, ಅವರೂ ಸಹ ಇದೇ ಕೆಲಸವನ್ನು ಮಾಡಿದ್ರು. ಅವರೇನು ಮಾಡಿದ್ರು, ಪೊಲೀಸ್ನವ್ರು ಇಟ್ಕೊಂಡು JCB ತಗೊಂಡು ಕಂದಕ ಮುಚ್ತಾಯಿದ್ರು. ನಾನು ಹೋಗಿ ಗಲಾಟೆ ಮಾಡಿದೆ, ಏನ್ರಯ್ಯ ಏನು ಬಂದದ್ದು ನಿಮ್ಗೆಲ್ಲರೂ ಅದನ್ನೇ ಮಾಡ್ತೀರಾ ಅಂದಾಗ, ಸ್ವಲ್ಪ ಗೊತ್ತಿಲ್ಲ ಸರ್ ಇನ್ಮೇಲೆ ಮಾಡಿಸಲ್ಲ ಅಂದರು. ಆಯಿತು, ಮತ್ತು ಅದನ್ನು ಎತ್ತಿಸ್ತೀನಿ ಅಂದರು, ಎತ್ತಿಸ್ಲಿಲ್ಲ. ಅದು ಅವರು ಅಲ್ಲಿಗೆ ಸ್ಟಾಪ್ ಆಯಿತು. ಈಗ ರಸ್ತೆ ಆಗ್ತಾಯಿದೆ, ದಕ್ಷಿಣ ಭಾಗದ ಕಂದಕದ ಪಕ್ಕದಲ್ಲಿ ಒಂದು ರಸ್ತೆ ಆಗ್ತಾಯಿದೆ. ಅದಕ್ಕೆ ಏನು ಹೇಳ್ತಾರೆ, ಎಡಗಡೆ ಕೆರೆ ಇದೆ, ಕೆರೆ 1 ಇಂಚು ನಾವು ತಗೊಳಕ್ಕಾಗಲ್ಲ, ನಾವು ಕಂದಕನೇ ಮುಚ್ಚಿಬಿಟ್ಟೆ ಮಾಡ್ತೀವಿ ಅಂತ. ನಮ್ಮ ವಿಷಯ ಏನಂದರೆ, ಮಾಗಡಿ ಕೆಂಪೇಗೌಡರನ್ನ ಇತಿಹಾಸ ಪ್ರಸಿದ್ಧಿಯನ್ನು ಪಡೆದಂಥ ಕೆಂಪೇಗೌಡರು ನೀವು ಕಂದಕನೇ ಮುಚ್ಚೋದಾದರೆ ಮತ್ತು ನೀವೇನು ಕೊಡ್ತೀರಿ ಕೊಡುಗೆ? ಇದು ನಮ್ಮ ಇರುವಂಥ ಪ್ರಶ್ನೆ. ಹಾಗಾಗಿ ಇಲ್ಲ, ಇದನ್ನು ಮಾಡಬಾರ್ದು, ಇದನ್ನು ತಡಿಬೇಕು, ಮತ್ತು ನೀವೊಂದು ವಾಲ್ ಕಟ್ಟಿ ಆ ಕಂದಕನ ಉಳಿಸ್ಕೊಂಡು ರಸ್ತೆಗೆ ಏನಾದರೂ ಒಂದು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಎಲ್ರಿಗೂ ಸಾರ್ವಜನಿಕರಿಗೂ ಒಳ್ಳೆಯದಾಗಬೇಕು, ಕೋಟೆನೂ ಉಳ್ಕೋಬೇಕು, ನಮಗೂ ಮನಸ್ಸಿಗೆ ಇಲ್ಲ ಕೆಂಪೇಗೌಡರ ಕೋಟೆ ಅಂತ ನಮಗೂ ಒಂದು ತೃಪ್ತಿ ಬೇಕಲ್ಲ. ಈ ಒಂದು ವಿಷಯವಾಗಿ ಹೋರಾಟ ಮಾಡಿದ್ರೆ ಶಾಸಕರು SC ಬಾಲಕೃಷ್ಣ ಅವರು ಗೆದ್ದ ಮೇಲೆ ಅವ್ರದ್ದು ವರ್ಷೆ ಮತ್ತು ಮಾತುಗಳೆಲ್ಲ ಚೇಂಜ್ ಆಯಿತು. ಅಧಿಕಾರಿಗಳ್ನ ಹಾಕ್ಕೊಂಡು ಅವ್ರು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಅವ್ರು ಹೋದರು. ಹಾಗಾದಾಗ ಇದನ್ನು ಬಿಟ್ಟರೆ ಹೋಗ್ತದಲ್ಲ ಅನ್ನುವಂಥ ವಿಚಾರ ಮಾಡಿದಾಗ ಅಲ್ಲಿ ಕೆಲಸ ಮಾಡೋದಕ್ಕೆ ಕಾರಿಡಾರ್ ರಸ್ತೆಯವ್ರು ಬಂದರು. ನಾನು ಹೇಳಿದೆ, ನೋಡಪ್ಪ ಇದು ಕೆಂಪೇಗೌಡರ ಕೋಟೆ, ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಮಾಡಬಾರ್ದು, ನೀವು ಯಾರು ನೀವು ಕಳಿಸಿದ್ರೆ ಅವ್ನು ಕರ್ಕೊಂಬಂದು ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಅವರು ಬರಲಿಲ್ಲ, ನಾವು ಕೇಳಲಿಲ್ಲ, ಅದು ಹಂಗಂಗೆ ನಿಂತ್ಕೊತು, ಅವರು ಮಾಡೋಕ್ಕೆ ಬರಲಿಲ್ಲ. ಮತ್ತು ಇನ್ನೊಂದು ಸಾರಿ ಫೋನ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಮೇಲೆಲ್ಲ ಉಜ್ಕೋತೀವಿ, ಹಂಗೆ ನೀನು ಮೇಲೆ ಉಜ್ಜೋದು ಬೇಡ, ಕೃಷ್ಣಪ್ಪನವ್ರು ಹೇಳಿದ್ರು ಅಂತ ತಿರ್ಗಾ ನೀನು ಇದನ್ನು ರೆಕಾರ್ಡ್ ಮಾಡಿಬಿಟ್ಟು ಊರಿಗೆಲ್ಲ ಹಂಚ್ಬಿಟ್ಟು ತಿರ್ಗಾ ನನ್ನ ಹಾಳು ಮಾಡೋದು ಬೇಡ, ಈ ರಾಜಕಾರಣ ಬೇಡ, ನೀನು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು, ಮಾಡೋಂಗಿದ್ರೆ ನಾನು ಬರ್ತೀನಿ, ನೀನು ತೋರಿಸು ಫಸ್ಟು ಏನು ಮಾಡ್ತೀಯ ಅಂತ, ಆಮೇಲೆ ಮಾಡು ಅಂತ ಹೇಳಿದೆ. ಅಲ್ಲಿಗೆ ಸ್ಟಾಪ್ ಆಯಿತು. ಆಗ 7/1/2025 ಜನವರಿ ಇದನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಗಡಿಯ ಕಂದಕದ ಮೇಲೆ ಈ ಎಲ್ಲ ಸಂಘ ಸಂಸ್ಥೆಗಳು ಸ್ವಾಮೀಜಿಯನ್ನೆಲ್ಲ ಕರೆಸಿ ಇದನ್ನು ಒಂದು ಹೋರಾಟವನ್ನು ಮಾಡಿ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವಾಗಿ ಮನಗಂಡ್ವಿ, ಹೋರಾಟವನ್ನು ಮಾಡಿದ್ವಿ, ಮನವಿಯನ್ನು ಕೊಟ್ವಿ. ಇದು ಸಾಂಕೇತಿಕವಾದಂಥ ಹೋರಾಟ. ಇದನ್ನು ಮುಂದುವರೆದ್ರೆ ನಾವು ಬೃಹತ್ತಾಕಾರದ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಅವರಿಗೆ ಹೇಳಿದ್ವಿ. ಆಗ ಆಯಿತು, ನಾವು ನೋಡ್ತೀವಿ ಮಾಡ್ತೀವಿ ಅಂದರು. ತಹಸೀಲ್ದಾರ್ವರಿಗೆ ಸಹ ಇಲ್ಲಿ ಒಂದು ಲೆಟ್ರನ್ನ ಕೊಟ್ವಿ, ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವ್ರಿಗೆ. ನೋಡಿ, ಇದು ತಹಸೀಲ್ದಾರಿಗೆ ಕೊಟ್ಟಿರುವಂಥದ್ದು 7/1/2025. ಅದಾದ ನಂತರ ಕೋಟೆಯ ಕಂದಕಗಳನ್ನು ನೋಡಿ ಈ ರೀತಿ ತಳ್ಕೊಂಡು ಒಂದೇ ಹ್ಯಾಂಗಲಲ್ಲಿ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ 25-30 ವರ್ಷ ಆದರೂ ಒಂದೇ ಒಂದು ಗಿಡ ಕಿತ್ತಿಲ್ಲ. ಕೋಟೆಯ ಹಳ್ಳದಲ್ಲಿ ಅದೇನು ಇವತ್ತು ನಾವು ಕಂದಕ ಅಂತೀವಲ್ಲ, ಅಲ್ಲಿ ಬೆಳೆದಂಥ ಗಿಡ ಮರಗಳು, ಅಲ್ಲಿ ಬೆಳೆದಂಥ ಮರಗಳ ಬೇರುಗಳನ್ನು ಕಿತ್ತು ನೋಡಿ ಈ ರೀತಿ ಅದರೊಳಗೆ ತುಂಬುವಂಥದ್ದು ಈಗ ನಡೀತಾನೇ ಇದೆ. ಇದು ಕೋಟೆಯ ಚಿತ್ರಣ ನೋಡಿ. ಈ ಭಾಗವನ್ನು ನಮಗೆ ಜೈಲಿಗೆ ಕಳಿಸಿ ಈ ರಸ್ತೆಯನ್ನು ಮಾಡಿದ್ರು. ಇದು ಬಸ್ ಸ್ಟ್ಯಾಂಡು.
ಇಲ್ಲಿ ಸ್ವಲ್ಪ ಹಾಳಾಗಿತ್ತು, ಇದೇ ಮಣ್ಣು ಕೆರೆದ್ಬಿಟ್ಟು ಇದು ಮೊದಲು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಮಾಡಿದ್ರು, ಇದನ್ನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿರುವಂಥದ್ದು ರಸ್ತೆ, ಇದು ನಮ್ಮ ಕೆಂಪೇಗೌಡರ ಕೋಟೆಯ ಕಂದಕ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಅಲೆ ಮುಚ್ಕೊಂಡು ಬಂದುಬಿಟ್ಟಿದ್ದಾರೆ. ಈ ಮುಚ್ಕೊಂಡು ಬಂದಾಗ ಏನಾಗುತ್ತೆ, ಅದನ್ನು ಮಾಡಿದ್ರೆ ಬಿಡೋದು ಬೇಡ ಅನ್ನುವಂಥ ವಿಚಾರದಲ್ಲಿ ನಾವು ಈ ಹೋರಾಟಕ್ಕೆ ಮುಂದಾಗಿದ್ದೀವಿ. ಇದು ಕೋಟೆಯ ಚಿತ್ರೀಕರಣ, ಅದು ಅಲ್ಲಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇರೋವಂಥದ್ದು. ಅದಾದ ನಂತರ ಇದಕ್ಕೆ ಏನಾದರೂ ಒಂದು ಪೂರ್ವಭಾವಿ ಏನಾದರೂ ಒಂದು ಮಾಡಬೇಕಲ್ವಾ, ಇಲ್ಲಾಂದರೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಬಂದಾಗ ಪುರಾತತ್ವ ಇಲಾಖೆಗಳಿಗೆ ನಾವು ಇಲ್ಲಿ ಒಂದು ನೋಟಿಸನ್ನು ಜಾರಿ ಮಾಡಿದ್ವಿ. ಯಾವ್ಯಾವುದು ಅಂದರೆ, ಪುರಾತತ್ವ ಇಲಾಖೆಗಳಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಏನೇನು ಆಗಿದೆ, ಈ ಕೋಟೆಯ ಅವಶೇಷಗಳಡಿ ಏನೇನು ಆಗಿದೆ, ಏನೇನು ಆಗಬೇಕು, ಇದು ಅಭಿವೃದ್ಧಿ ಆಗಬೇಕು ಅಂಥೇಳಿ ಇವರೆಲ್ಲರಿಗೂ ಒಂದು ದಾಖಲೆಯನ್ನು ಮಾಡಿ ಅವತ್ತಿನ ಹೋರಾಟಕ್ಕೆ ನಮ್ಮ ಪೊಲೀಸ್ ಠಾಣೆಯ ಅಲ್ಲಿ ಮನವಿಯನ್ನು ಕೊಟ್ಟು ಅವರಲ್ಲಿ ನಮಗೆ ರಕ್ಷಣೆಗೋಸ್ಕರ ಅವರು ಕೊಟ್ಟ ಮೇಲೆ ಅವರು ಬಂದು ಪಾಪ ಪ್ರೊಡಕ್ಷನ್ ಕೊಟ್ಟರು ಕೋಟೆ ವಿಷಯವಾಗಿ. ಅಲ್ಲಿಂದ ನಮ್ಮದು ಪ್ರಾರಂಭವಾಯಿತು 26/12/2024. ಇದಾದ ನಂತರ ಸರ್ವೆ ಮಾಡಬೇಕು ಅಂಥೇಳಿ ಈ ಕೆಂಪೇಗೌಡರ ಕಂದಕದ ಸ್ಕೆಚ್ಚನ್ನು ಕೊಟ್ವಿ. ಅಂದರೆ ಸರ್ವೆ ಮಾಡಿ ನಮ್ಮ ಭಾಗ ಎಷ್ಟು ಬರ್ತದೆ ಕೆಂಪೇಗೌಡರನ್ನ ಕೊಡಿ ಅಂತ. ಅದಾದ ನಂತರ ಕೋಟೆ ಸ್ಮಾರಕಗಳನ್ನು ಉಳಿಸ್ಬೇಕು, ಏನೇನು ಆಗಬೇಕು ಅಂದರೆ ಅಲ್ಲಿ ಅಭಿವೃದ್ಧಿ ಏನೇನು ಆಗಬೇಕು ಅಂಥೇಳಿ ಇವೆಲ್ಲವನ್ನು ಮಾಡಿ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟವರಿಗೆ ಇಲ್ಲಿವರೆಗೂ ನಾವು 36 ಜನಗಳಿಗೆ, ಅಂದರೆ ಸರ್ಕಾರದ ಇದು ಸವಲತ್ತುಗಳನ್ನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ 36 ಇಲಾಖೆಗಳಿಗೆ ನಾವು ಇದನ್ನು ಅಂದರೆ ನಮ್ಮ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಇದಾದ ನಂತರ ಇದು ನನ್ನ ಒಬ್ಬನ ಹೋರಾಟ ಅಲ್ಲ, ಇದು ಸಾರ್ವಜನಿಕರ ಹೋರಾಟ. ಈ ಸಾರ್ವಜನಿಕ ಹೋರಾಟಕ್ಕೆ ನೋಡಿ, ಇದರಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸಹಿಗಳ ಹಾಳೆಗಳು 532 ಹಾಳೆ, 6336 ಸಹಿಗಳನ್ನು ಮಾಡಿಸಿ ಈ ಒಂದು ಎಲ್ಲ ಇಲಾಖೆಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೀವಿ. ಇದು ನನ್ನ ಒಬ್ಬನ ಹೋರಾಟ ಅಲ್ಲ, ಅಥವಾ ನಾನು ಒಬ್ಬನಿಗೆ ಕೋಟೆ ಬೇಕು ಅಂತಲ್ಲ, ಎಲ್ರಿಗೂ ಬೇಕಾಗಿರುವಂಥ ಕೋಟೆ. ಅದಕ್ಕೆ ಸಂಬಂಧಪಟ್ಟ ಸಹಿ ಮಾಡಿರುವಂಥ ಇದು ದಾಖಲೆಗಳು, ಇದು ಸರ್ಕಾರಕ್ಕೆ ಕೊಟ್ಟಂಥ ದಾಖಲೆಗಳು ನೋಡಿ. ಪ್ರತಿಯೊಂದು ಅವರ ಹೆಸರು, ಅಡ್ರೆಸ್ಸು, ಫೋನ್ ನಂಬರು, ಅಷ್ಟರಲ್ಲೂ ಎಲ್ಲವನ್ನು ಮಾಡಿದ್ವಿ. ಬರೀ ಸೈನಲ್ಲ, ಎಲ್ಲರ ಸಹಿಗಳು, ಅದರ ಜೊತೆಯಲ್ಲಿ ಅವರ ದೂರವಾಣಿ ಸಂಖ್ಯೆಯನ್ನು ನಮೂದನೆ ಮಾಡಿ ಎಲ್ಲ ಇಲಾಖೆಗಳಿಗೆ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಕೊಟ್ಟರು ಈ ನಮ್ಮ ಪುರಾತತ್ವ ಇಲಾಖೆ ಅವರು ಆಸಕ್ತಿಯನ್ನು ತೋರಿಸಿದ್ದಾರೆ. ಅವರು ಏನು ಮಾಡಿದ್ರು, ಕೆಂಪೇಗೌಡರ ಈ ಬೆಂಗಳೂರು ಕಡೆ ಕೆಂಪೇಗೌಡರನ್ನ ಉಳಿಸ್ಕೊಂಡಿಲ್ಲ ಅಂದರೆ ಮತ್ತು ನಾವು ಯಾವ ಇಲಾಖೆನ ಉಳಿಸ್ಕೊಳ್ಳೋಕ್ಕಾಗತ್ತೆ, ಇದನ್ನು ಉಳಿಸ್ಕೊಡ್ತೀವಿ ಅಂತ ಹೇಳಿ ಅವರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡಿದ್ರು. ನೋಡಿ, ನಾವೆಲ್ಲರಿಗೂ ಇದು ಅಡ್ರೆಸ್ ಥ್ರೂ ಮಾಡಿದ್ದೀವಲ್ಲ, ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂತ, ಯಾರ್ಯಾರಿಗೆ ಕೊಟ್ಟಿದ್ದೀವಿ. ಹೀಗೆ ಅದಕ್ಕೆ ಸಂಬಂಧಪಟ್ಟ 36 ಜನಕ್ಕೆ ಈ ಸಹಿಗಳನ್ನು ಹಾಕಿ ಅವರಿಗೆಲ್ಲ ಪೋಸ್ಟಲ್ ಮಾಡಿ ಇದಕ್ಕೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀವಿ. ಇದಕ್ಕೆ ಪೂರಕವಾಗಿ ಪುರಾತತ್ವ ಇಲಾಖೆ ಇದು ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥ ಇದು ಸ್ಮಾರಕ, ಇದನ್ನು ಉಳಿಸ್ಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೂ ಬೇಕಾದಂಥ ಒಂದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಅವರೇನು ಮಾಡಿದ್ರು, ಈ ಒಂದು ಪ್ರತಿಯನ್ನು ಕಳಿಸಿದ್ರು. ಕೋಟೆ ಹೇಗಿದೆ ಅದರ ಚಿತ್ರೀಕರಣವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟ ಪುರಾತತ್ವ ಇಲಾಖೆ DC ಅವರಿಗೆ, ರಾಮನಗರದ DC ಅವರಿಗೆ, ಮಾಗಡಿ ತಹಸೀಲ್ದಾರ್ ಅವರಿಗೆ, ಪುರಸಭೆ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಈ ಸರ್ವೆ ಡಿಪಾರ್ಟ್ಮೆಂಟ್ನವ್ರಿಗೆ ಪ್ರತಿಯೊಬ್ಬರಿಗೂ ಲೆಟ್ರ್ ಹಾಕಿದ್ದಾರೆ. ಇದು ಕೆಂಪೇಗೌಡರ ಸ್ಮಾರಕ ಹಾಳಾಗ್ತಾ ಇದೆ, ಇದು ಯಾರು ಹಾಳು ಮಾಡಬಾರ್ದು,
ಇದು ಹಾಳು ಮಾಡಿದ್ರೆ ದಂಡ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ. ಹಾಗಾಗಿ ಇದನ್ನು ಮೂಮೆಂಟ್ಸ್ ಉಳಿಸ್ಕೋಬೇಕಾದ್ರೆ ನಾವು ಮೊದಲು ಈ ಅಳತೆಯನ್ನು ಮಾಡಿ ಇದು ಒಂದು ಸರ್ವೆ ಆಗಿ ಒಂದು ಕಲ್ಲು ಹಾಕಬೇಕು ಅಂತ ಹೇಳಿ ಅದನ್ನು ಮಾಡಿದ್ದಾರೆ ನೋಡಿ. ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಂಥ ಚಿತ್ರಗಳು. ಆಗ ಅವ್ರು ಕಳಿಸಿದಾಗ ಏನಂದರು, ಆಯಿತು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಮಾಡ್ತಾ ಇಲ್ಲ. ಯಾತಕ್ಕೆ ಅಂದರೆ ನೋಡಿ, ಇದೆಲ್ಲ ಅವತ್ತಿನ ಕಂದಕದಲ್ಲಿ ಎಲ್ಲ ನಿಂತ್ಕೊಂಡು ರೈತರು, ಹೋರಾಟಗಾರರು, ಚಿಂತಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲವೂ ಭಾಗಿಯಾಗ್ತಾ ಇದೆ. ಇಂಥ ಒಬ್ಬ ದೊಡ್ಡ ಮೇಧಾವಿಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ರು ರಾಜಕಾರಣಿಗಳು ಇದನ್ನು ಸಂಪೂರ್ಣವಾಗಿ ನಶಿಸಬೇಕು ಅಂತಂದರೆ ನೋಡಿ, ಇದು ಕೆಂಪೇಗೌಡರ ಚಿತ್ರಣದಲ್ಲಿ, ಕೋಟೆ ಚಿತ್ರಣದಲ್ಲಿ ಇದನ್ನು ಒಂದೊಂದು ಭಾಗ ಮಾಡಿದ್ದಾರೆ. ಇದೊಂದೇ ಮಾಡಿದ್ದಾರೆ. ಇದನ್ನು ಸರ್ಕಾರಕ್ಕೆ ಇದೆ ಸರ್ಕಾರ ಜಮೀನ ಸರ್ಕಾರದವರೇ 74 ಲಕ್ಷ ದುಡ್ಡು ತೊಗೊಂಡಿದ್ದಾರೆ. ಆಯಿತಾ? ಇದ್ರ ಚಿತ್ರಣದಲ್ಲಿರೋದೆಲ್ಲ ಕೆಂಪೇಗೌಡರು ಸಂಬಂಧಪಟ್ಟಿದ್ದು ಎಲ್ಲ ಒತ್ತಲಿಸ್ಕೊಂಡು ಗೋಡೆಗೆ ಬಂದು ಟಚ್ ಆಗಿ ಇವತ್ತೇನಾಗಿದೆ ಮಾಗಡಿ ಅಂದರೆ, ಈ ಕೋಟೆಯ ಕಂದಕದ ಮೇಲೆ ಮಣ್ಣು ತುಂಬೋದು, ಈ ಕೋಟೆಯ ಕಲ್ಲುಗಳಿದೆಯಲ್ಲ ಅಲ್ಲಿಗೆ ಮೊಳೆಗಳು ಹೊಡೆಯೋದು, ಟಾರ್ಪೋಲ್ ಕಟ್ಕೊಳ್ಳೋದು, ತರಕಾರಿ, ಮೀನು, ಕೋಳಿ, ಮರಿ, ಮೇಕೆ, ನಿಂಬೆಹಣ್ಣು ಎಲ್ಲ ಸ್ಥಳೀಯರಿಗೆ ಹೋಗಿ ಮಳೆ ಹೊಡ್ಕೊಂಡು ಆ ಬಿಸಿಲಲ್ಲಿ ಒಣಗಿಕೊಂಡು ಅಲ್ಲಿ ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡೋರ್ಗೇನು ತೃಪ್ತಿ ಇಲ್ಲ. ಅವರು 100 ರೂಪಾಯಿ ವ್ಯಾಪಾರ ಮಾಡಿದ್ರು 25 ರೂಪಾಯಿ ಕೊಡಲೇಬೇಕು ಆ ಬಡವರು. ಹಿಂಗಾಗಿ ದೊಡ್ಡ ಅಂಗಡಿ ಆದರೆ 100, 200, ಚಿಕ್ಕ ಅಂಗಡಿ ಆದರೆ ನಿಂಬೆಹಣ್ಣು ಮಾಡಿದ್ರೆ 25 ರೂಪಾಯಿ, ಕೋಳಿ ಮಾಡಿದ್ರೆ ಒಂದು ಜೊತೆಗೆ 20 ರೂಪಾಯಿ, ಮರಿ ಮಾಡಿದ್ರೆ 40 ರೂಪಾಯಿ, ಎಲ್ಲದಕ್ಕೂ ಒಂದು ಫಿಕ್ಸ್ ರೇಟ್ ಮಾಡಿ ಮಳೆ ಹೊಡ್ಕೊಂಡು ಇಡೀ ಕೆಂಪೇಗೌಡರ ಕೋಟೆನ ಹಾಳು ಕೊಂಪೆ ಮಾಡಿ ಅಲ್ಲಿ ಒಳಗಡೆ ಹೋದರೆ ಇದು ಕೆಂಪೇಗೌಡರ ಊರ, ಕೆಂಪೇಗೌಡರ ಇದು ಕೋಟೆನ ಇದು ಹಿಂಗಿದೆಯಾ ಅಂತೇಳಿ ಪರಿಕಲ್ಪನೆಗೂ ಸಿಗಲ್ಲ. ಅಷ್ಟೊಂದು ಹೀನ ಸ್ಥಿತಿಯಲ್ಲಿ ಮಾಗಡಿ ಇದೆ. ನಾನು ಸಾಕಷ್ಟು ವಿಚಾರಗಳನ್ನ ನಾನು ಅಲ್ಲಿ ಗಮನಕ್ಕೆ ತಂದಿದ್ದೀನಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಪುರಾತತ್ವ ಇಲಾಖೆಯವರು ಮಾಗಡಿಗೆ ಅದು ಸಂಬಂಧಪಟ್ಟ ಸರ್ವೆ ಇಲಾಖೆಗೆ, ಪುರಸಭೆ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಅವರಿಗೆ, DC ಅವರಿಗೆ ಪತ್ರ ಮೇಲೆ ಪತ್ರ ಬರಿತಾ ಇದ್ದಾರೆ. ನೀವು ಬನ್ನಿ, ಒಂದು ಸಮಯ ಕೊಡಿ, ಆ ಕೆಂಪೇಗೌಡರ ಏನು ಆ ವ್ಯಾಪ್ತಿ ಇದೆ ಅದನ್ನು ಅಳತೆ ಮಾಡಿ ಅದಕ್ಕೆ ಒಂದು ಕಾಂಪೌಂಡ್ ಹಾಕಿ ಆ ಸ್ಮಾರಕವನ್ನು ಉಳಿಸ್ಕೊಡೋಣ. ಇಲ್ಲಿವರೆಗೂ ನಮಗೆ ಅದ್ರ ಗಮನಕ್ಕೆ ಬಂದಿರಲ್ಲ. ಇವತ್ತು ಹಾಳಾಗಿರೋದು ನೋಡಿದ್ರೆ ನಮಗೆ ಭಾಳ ಬೇಜಾರಾಗ್ತದೆ. ಅದನ್ನು ಉಳಿಸ್ಕೋಬೇಕು ಅಂತೇಳಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಅಧಿಕಾರಿಗಳು ಒಂದೇ ಒಂದು ಲೆಟ್ರಿಗೆ ಸೈನ್ ಹಾಕಿಲ್ಲ, ಒಂದೇ ಒಂದಕ್ಕೆ ಅವರು ಮಾಹಿತಿಯನ್ನು ಏನು ಕೊಡಬೇಕು ಅಂತ ಕಳಿಸ್ತಾ ಇಲ್ಲ. ಬಂದವನ್ನೆಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟವ್ರೆ, ಏನು ಗೊತ್ತಿಲ್ಲದಂಗೆ ಕೂತಿದ್ದಾರೆ. ಅಲ್ಲಿ ನಿಂಬೆಹಣ್ಣು, ಕೋಳಿ, ಮರಿ ಮಾರೋರು ದಿನ 50-100 ರೂಪಾಯಿ ಕೊಡ್ತಾರೆ. ಅದು ಪುರಸಭೆಯವರು ತಗೊಂಡು ಅದು ಏನು ಮಾಡ್ತಾರೆ ಗೊತ್ತಿಲ್ಲ, ದಿನ ಹಿಂಗೇ ಇದೆ. ಅದೇನು ಇನ್ನೇನು ಹಾಕಿರೋದಿಲ್ಲೂ ಕಂಡಿಲ್ಲ. ಆ ಕೆಂಪೇಗೌಡರ ಕೋಟೆ ಸುತ್ತ ಇರೋದೊಂದು ಗಿಡ ಗಂಟೆನೂ ಕಿತ್ತಿಲ್ಲ ಅಂದಮೇಲೆ ಇನ್ನೆಲ್ಲ ಹಾಕಿರ್ತಾರೆ ಎಲ್ಲ ಅದಿರಲಿ, ಅದು ಇವತ್ತು ಮಾತಾಡೋದು ಬೇಡ. ನಾವು ಕೋಟೆ ವಿಷಯಕ್ಕೆ ಮಾತ್ರ ಚರ್ಚೆ ಇದೆ. ಹೀಗಾಗಿ ಇವತ್ತು ಮಾಗಡಿ ಶಾಸಕರು ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾರೆ ಹೊರತು ಅವರು ಏನು ಗೊತ್ತಿಲ್ಲದಂಗೆ ಮೌನವಾಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಯಾತಕ್ಕೆ ಹಂಗಾರೆ ಮಾಗಡಿ ಕೆಂಪೇಗೌಡರು ಮಾಗಡಿಲಿ ಇಷ್ಟೆಲ್ಲ ಬೆಳವಣಿಗೆ ಮಾಡಿ ಕೆಂಪೇಗೌಡರ ಅವಶೇಷನ ಇಲ್ದಂಗೆ ಮಾಡುವಂಥ ಮನಸ್ಥಿತಿ ನಿಮಗೆ ಯಾಕೆ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೂ ಇದೆ, ಸಾರ್ವಜನಿಕರದು ಅದು ಇದೆ. ಅದನ್ನು ಕೇಳ್ತಾ ಇದ್ದಾರೆ. ಶಾಸಕರು ಹೇಳೋದು ಒಂದೇ, ನಾನು ಹಾಳು ಮಾಡ್ತಾ ಇಲ್ಲ, ನಾನು ಅಭಿವೃದ್ಧಿ ಮಾಡೋಕ್ಕೆಲ್ಲ ಅಡ್ಡ ಬರ್ತಾರೆ. ಏನ್ರಿ ಅವ್ರು ಏನೋ ಅಷ್ಟು ಬಡ್ಕೋತಾರಿಲ್ಲ, ದಾಖಲೆ ಸೇರಿಸಿ ಹೇಳ್ತಾರೆ. ಇಲ್ಲ ರೀ, ನಾನು 100 ಕೋಟಿ ಬಂದದ್ರಿ, ನಾನು ಕಟ್ಟಕ್ಕೆ ಬಿಡ್ತಾ ಇಲ್ಲ, ಇಷ್ಟೊತ್ತಿಗೆಲ್ಲ ಕಟ್ಟಿಬಿಟ್ಟು ಮೇಲ್ಗಡೆ ಎಲ್ಲ ಗನ್ ಪಾಯಿಂಟ್ ಮಾಡಿ ಇಟ್ಬಿಡ್ತಿದ್ದೆ ಅಂತ ಅವ್ರವ್ರ ಕತೆ ಹೇಳ್ತಾರೆ. ಈಗ ನನ್ನ ಪ್ರಶ್ನೆ ಹೇಳಿಲ್ಲೇನಪ್ಪ ಅಂದರೆ, ಯಾರಾದರೂ ಕಾಲು ಮುರಿದ್ಬಿಟ್ಟು ಬಾಡಿನ ಚೆನ್ನಾಗಿ ನೀಟಾಗಿ ಸಾಕೋಕ್ಕಾಗತ್ತಾ? ವೆರಿ ಸಿಂಪಲ್. ಕೋಟೆಗೆ ಭದ್ರ ತಳಪಾಯನೇ ಕಂದಕ ಮುಚ್ಚಿಬಿಟ್ಟು ಮೋಡ್ ಗೋಡೆ ಇಟ್ಕೊಂಡು ನೀನು ಯಾರಿಗೆ ತೋರಿಸ್ತೀಯ? ಇವತ್ತೇ ಯಾರ ನೋಡೋದು ಕೆಂಪೇಗೌಡರ ಕೋಟೆನ ಅನ್ನಂಗೆ ಇದೆ. ಇದನ್ನು ಅವಶೇಷ ಮುಚ್ಚಿದ ಮೇಲೆ ಮುಂದಿನ ಪೀಳಿಗೆಗೆ ನೀವು ಏನನ್ನ ಕೊಡುಗೆಯನ್ನು ಕೊಡ್ತೀರಿ? ಇದು ನಮ್ಮಲ್ಲಿರುವಂಥ ಒಂದು ದುಃಖ, ಒಂದು ನೋವು. ಮತ್ತು ಮಾಗಡಿಯವರೇ ಆಗಿ ಕೆಂಪೇಗೌಡರ ಇತಿಹಾಸ ಇಷ್ಟು ಹೆಸರು ಗಳಿಸಿ
ಕರ್ನಾಟಕ ರಾಜ್ಯ ಸರ್ಕಾರ ಅದ ಒಂದು ಪ್ರಾಧಿಕಾರವನ್ನು ಮಾಡಿ ನೂರಾರು ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿದ್ವಿ ಅಂತ ಮಾಡಿದರೆ ಬಿಟ್ಟರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವತ್ತವರೆಗೂ ಯಾವ ಅಭಿವೃದ್ಧಿನೂ ಕಾಣ್ತಾ ಇಲ್ಲ. ಆದರೂ ಇವತ್ತು ಇನ್ನು ಜೂನ್ 27ಕ್ಕೆ ಕೆಂಪೇಗೌಡರ ಜಯಂತ್ಯೋತ್ಸವ ಬರ್ತದೆ. ಯಾವ ಸರ್ಕಾರದವ್ರು ಕೇಳಿ, ಯಾರ ಬಾಯಲ್ಲಿ ಕೇಳಿ, ಯಾವ ಟಿ ವಿಲಿ ಕೇಳಿ, ಕೆಂಪೇಗೌಡರ ವೈಭವ, ಕೆಂಪೇಗೌಡರ ಇತಿಹಾಸ, 500 ಕೋಟಿ ಬಿಡುಗಡೆ, ಇನ್ನು 3 ವರ್ಷಕ್ಕೆ ಇನ್ನು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರವಾಸಿ ತಾಣ ಆಗ್ತದೆ, ಇಂಟರ್ನ್ಯಾಷನಲ್ ಜನ ಬಂದು ನೋಡಂಗಾಯ್ತದೆ. 15 ವರ್ಷದಿಂದ ಹೇಳ್ತಾರೆ. 5 ರೂಪಾಯಿ ಎಲ್ಲೂ ಖರ್ಚು ಮಾಡಿಲ್ಲ. 5 ರೂಪಾಯಿ ಕೇಳೋದಲ್ಲ, 500 ಕೋಟಿ, 100 ಕೋಟಿ, 300 ಕೋಟಿ. ಅದು ಕೇಳಿ 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 ಅದೇನು ಅಂತ ಜನ ಅದನ್ನು ಮರ್ತು ಬಿಟ್ಟಿದ್ದಾರೆ. ಯಾಕೆಂದ್ರೆ ಒನ್ ಟೈಮಲ್ಲ ಎಲ್ಲರ ಬಯಲು ಬರ್ತದೆ. 10 ರೂಪಾಯಿದು ಅದು ಪ್ರಯೋಜನ ಆಗಿಲ್ಲ. ಇವತ್ತು ಕಂದಕ ಮುಚ್ಚಿ ಕೋಟೆ ಕಟ್ಟಕ್ಕಂಥ ಹೊರಟಿರೋ ಅಂತ ನಮ್ಮ ಶಾಸಕರು ಎಚ್ ಸಿ ಬಾಲಕೃಷ್ಣ ಅವ್ರಿಗೆ ಒಂದು ಸಾರಿ ಇತಿಹಾಸದ ಬುಕ್ಗಳನ್ನು ಓದಲಿ, ತಿಳುವಳಿಕೆ ತಿಳ್ಕೊಳ್ಳಿ. ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ವಿದ್ಯಾವಂತರಾಗಿದ್ದೀರಿ, 4 ಸಾರಿ 5 ಸಾರಿ MLA ಆಗಿದ್ದೀರಿ, ಕಂದಕ ಯಾವುದು ಕ್ವಾಟೆ ಯಾವುದು ಅಂತ ಗೊತ್ತಿಲ್ಲದೆ ಮಾತಾಡ್ತೀರಿ ಅಂದಾಗ ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕ್ರಿ? ಯಾವ ಭಾಷೆಯಲ್ಲಿ ಹೇಳ್ಬೇಕು? ನಿಮಗೆ ಅರ್ಥ ಆಗಲ್ವಾ? ಹಾಂ, ಇತಿಹಾಸನೇ ಉಳಿಸ್ಕೊಳ್ಳಿ, ನೀವೇನ್ರಿ ಉಳಿಸ್ಕೊತೀರಿ? ಎಲ್ಲ ನಿರ್ಣಯಕ್ಕೂ ಭಗವಂತ ಇರೋದು. ನೀನು ನಾನು ಲೊಟ್ಟಂಗೊಟ್ಟೆ ಏನಿಲ್ಲ, ಮಾತಾಡ್ತೀವಿ ಅಷ್ಟೇ, ಎಲ್ಲ ಲೆಕ್ಕ ಅಲ್ಲೈತೆ. ಅದನ್ನು ತಿಳ್ಕೊ. ಏನಾಗಿದೆ? ಕಂದಕದ ಮಣ್ಣು ತೆಗಿಯಕ್ಕೆ ನಿನ್ಗೇನು ಸಮಸ್ಯೆ ಏನು? ಮುಚ್ಚಕ್ಕೆ ಮಾತ್ರ ದುಡ್ಡು ಬೇಕು. ಕಸ ತುಂಬಿಟ್ಟು ಅದ್ರ ಮೇಲೆ ಮಾಡೋಕ್ಕೆ ದುಡ್ಡು ಬೇಕು. ಅಂತ ಅಲ್ಲಿ ಬಬ್ಬೆ ಎಕರೆ ಜನ ಕಟ್ಕೊಂಡು ಸರಿ ಇಲ್ಲ ಅಂತಂದರೆ ಆ ಗೊಬ್ಬರದ ಮೇಲೆ ಹುಳ ಆಡ್ತಾ ಇರ್ತವೆ. ಗೊಬ್ಬರದಲ್ಲಿ ಆ ಗೊಬ್ಬರದ ಮೇಲೆ ಯಾರನ್ನ ದೊಡ್ಡ ನಾಯ್ಕರು ಕಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ವಿಭೂತಿ ಬಿಟ್ಬಿಟ್ಟು ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ತಿರಲ್ಲ ರೇ. ಒಳಗಡೆ ಇರೋ ಹುಳ ತಿರ್ಗಿ ಬೆಳಗ್ಗೆ ಮೇಲೆ ಬರಲ್ವೇನ್ರಿ? ಬರ್ತದೆ. ನೀವು ತಿಳ್ಕೊಂಡಿರ್ಬೋದು. ಅವ್ರು ಯಾರನ್ನೋ ಕರ್ಸ್ಬಿಟ್ಟು ಮೇಲೆ ಮಣ್ಣು ಹಾಕ್ಬಿಟ್ಟು ವಿಭೂತಿ ಬಿಟ್ಟು ಹಾಕೊಂಡು ಎಲ್ಲ ಸರಿ ಇದೆ ಅಂತ ಹೇಳಬೇಡಿ. ನಿಮಗೂ ಗೊತ್ತು, ನನಗೂ ಗೊತ್ತು ಅಲ್ಲಿ ಏನು ಯಾವ ಹುಳ ಎಷ್ಟಿದೆ, ನೀವೇನು ಮಾಡಿದಿರಿ, ಅವತ್ತು ಮುಚ್ಚಕ್ಕೆ ಏನೇನು ಮಾಡಿದಿರಿ ಅಂತ ಅದು ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿರಬೇಕು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನೀವು ಅದರಲ್ಲೂ ಕೆಂಪೇಗೌಡರ ಕೋಟೆ ವಿಷಯಕ್ಕೆ ನಾನು ಇಷ್ಟೊಂದು ಹೋರಾಟ ಮಾಡ್ತಿದ್ರೆ, ಕೆಂಪೇಗೌಡರ ಶಿಲೆಯನ್ನೇ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಏನು ಹೇಳ್ಬೇಕು ನಾವು? 4-5 ಸಾರಿ MLA ಆಗಿದೆಯಾ, ಒಬ್ಬ ಮಹಾನುಭಾವರ ಒಂದು ಶಿಲೆ ಇಡೋಕ್ಕೆ ನಿನಗಾಗಿಲ್ಲ? ಕೀಳಕ್ಕೆ ನೀನು ಯಾರಯ್ಯ? ಸರ್ಕಾರದ ದುಡ್ಡ? ನಿನ್ನ ಮನೆ ದುಡ್ಡ? ಶ್ರಮ ಪಟ್ಟಿದೆಯಾ? ಇಲ್ಲ ಒತ್ಕೊಂಬಂದಲ್ಲಿ ರಾತ್ರಿ ನೆಟ್ಟಿದ್ಯಾ? ಅನ್ನ ಹಾಕಿದ್ಯಾ? ಕೆಂಪೇಗೌಡರ ಜಯಂತ್ಯೋತ್ಸವ ಮಾಡಿದ್ಯಾ? ಸಾಮೂಹಿಕ ಮದುವೆ ಮಾಡಿದ್ಯಾ? ಅನ್ನದಾಸೋಹ ಮಾಡಿದ್ಯಾ? ಆಪರೇಷನ್ ಮಾಡಿಸಿದ್ಯಾ? ಕೆಲಸ ಕೊಡಿಸಿದ್ಯಾ? ಏನಯ್ಯ ಮಾಡಿದ್ದೀನಿ? ಮಾಡಿರೋನು ನಾನು. ಹೇಳ್ದ ಹೋದ್ರೆ 100 ಉದಾಹರಣೆ. ಮಾಗಡಿಗೆ ಪ್ರತಿಯೊಂದು ಹುಟ್ಟಾಕಿರೋನು ನಾನು. ಗಂಟಾಘೋಷವಾಗಿ ಬೇಕಾದ್ರೆ ಬಾ ಮುಂದೆ, ಎಲ್ಲಿ ನಿಂತ್ಕೊಂಡು ಕೇಳು, ಹೇಳ್ತೀನಿ. ಮಾಗಡಿಗೆ ಏನಾದರೂ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ, ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ, ಗೌರವ ತಂದು ಕೊಟ್ಟಿದ್ದೀನಿ. ಹೆಮ್ಮೆಯಿಂದ ಕೆಂಪೇಗೌಡರು ಅಂದ್ರೆ ಇವತ್ತು ಅಭಿನವ ಕೆಂಪೇಗೌಡರು ಅಂತ ಕೃಷ್ಣಪ್ಪನ ಕರೀತಾರೆ ಅಂದರೆ ಮಾಡಿರೋ ಸೇವೆ. ನಿನ್ನ ಸೇವೆ ಇಲ್ಲ ಅಲ್ಲಿ. ಇವತ್ತು ಯಾರಾನ ಮದುವೆ ಮಾಡ್ತಾರಿಲ್ಲ, ಆಚೆ ಕಡೆ ಬಂದು ಟಮಟೆ ಹೊಡೆದ್ಬಿಟ್ಟು ನಂದೇ ಮದುವೆ ಅಂತ ಹೇಳೋ ಕೆಲಸ ಮಾಡಬೇಡಿ. ಅದೆಲ್ಲ ಒಳ್ಳೇದಲ್ಲ. ಎಲ್ಲದಕ್ಕೂ ಭಗವಂತ ಒಂದು ಲೆಕ್ಕ ಇದೆ. ಏನಾಗಿದೆ ಈಗ ಮೊನ್ನೆ ನೋಡಿದ್ರೆ 100 ಕೋಟಿ ನಾವು ಬಿಡುಗಡೆ ಮಾಡಿಸಿದ್ವಿ ಕ್ವಾಟೆಗೆ ಅಂತೀಯ. ಕಂತ್ಕ ಮಾಡಿಸಯ್ಯ ಫಸ್ಟು. ಕಂತ್ಕದ ಮಣ್ಣು ತೆಗಿ, ಆಮೇಲೆ ನೀನು ಕೋಟೆ ಕಟ್ಟು. ನಾನು ಅಂಬಾರಿ ಮೇಲೆ ಕುಂಡಿಸ್ಕೊಂಡು ನಿನಗೆ ಮೆರವಣಿಗೆ ಮಾಡ್ತೀನಿ, ನಾನು ಮಾಡ್ತೀನಿ. ನಿನಗೆ ಯೋಗ್ಯತೆ ಇದೆಯಾ ಅದನ್ನು ಮಾಡು. ಅದೆಲ್ಲ ಅಂದರೆ ಬಾಯಿ ಮುಚ್ಕೊಂಡು ಎಲ್ಲೆಲ್ಲಿ ಏನೇನು ಸಿಗ್ತದೋ ಅಧಿಕಾರಿಗಳು ಬಿಟ್ಬಿಟ್ಟು ನೀನೊಂದಷ್ಟು ತಿನ್ಕೊ, ಅವನೊಂದು ತಿನ್ಕೊಂಡು ಮಾಗಡಿ ಹಾಳಾಗೋಗಿದೆ, ಹಾಳಾಗೋಯ್ತದೆ, ಅದು ಬಿಡು, ಅದನ್ನು ಆಮೇಲೆ ಮಾತಾಡ್ತೀನಿ. ಇದನ್ನು ಯಾಕೆ ಮಾಡ್ತಿ? ಯಾವ್ದು 100 ಕೋಟಿ ಇದೆ ನಿನ್ನ ಹತ್ರ? ಸರ್ಕಾರದ ದಾಖಲೆ ತೆಗಿಲ್ಲ? ಸರ್ಕಾರದ ಪ್ರತಿ ದಾಖಲೆಯಲ್ಲಿದೆ ಯಾವ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ. ಬಂದವ್ರು ಬಬ್ಬೆ ಹೊಡಿತೀರಿ ಮಾಧ್ಯಮದ ಮುಂದೆ. ನಾನು 100 ಕೋಟಿ, ಅಲ್ಲಿಗೆ 200 ಕೋಟಿ, ಇಲ್ಲಿ 300 ಕೋಟಿ, ಮುಂದಿನ ವರ್ಷ ಮೇಲೆ ಹೊಟ್ಟೋಯ್ತದೆ ಕೆಂಪೇಗೌಡರ ಕೋಟೆ ಅಂತೀರ. ಅಲ್ಲಿರೋ ಕಸ ಎತ್ತಕ್ಕೆ ಯೋಗ್ಯತೆ ಇಲ್ದ್ರೆ ಕೋಟೆ ಕಟ್ಟ ಯೋಗ್ಯತೆ ಐತೇನ್ರಿ ನಿಮಗೆ? ಮೊದಲು ಅದನ್ನು ತಿಳ್ಕೊಡ್ರಿ. ಯಾರ್ಯಾರು ಯೋಗ್ಯತೆ ಅನ್ನೋದು ಇಲ್ಲಿ ಇರ್ತದೆ. ನಾನು ನೀನು ಹೇಳೋದಲ್ಲ, ಇಲ್ಲಿ ಇರ್ತದೆ. ನೀನು ಅಷ್ಟು ನಿಗರ್ಬೋದು, ನಾನು ನಿಗರ್ಬೋದು. ನಾವಿಬ್ಬರು ರಟ್ಟಂಗೊಸ ಏನಿಲ್ಲ, ಭಗವಂತನ ನಿರ್ಣಯ, ಧರ್ಮ ಕರ್ಮ ಅವಂದು. ಇರೋ ತಕ ಒಳ್ಳೇದು ಕೆಟ್ಟದ್ದು ಮಾಡಿದ್ದು ನಮ್ಮದು. ನೀನೇನು ಮಾಡಿದ್ಯಾ ನಿನಗೆ ಗೊತ್ತಿದೆ.
ನಾನೇನು ಮಾಡಿದ್ಯಾ ಇಡೀ ದೇಶಕ್ಕೆ ಹೇಳುವಂಥ ಹೆದೆ ತಟ್ಕೊಂಡು ಹೇಳುವಂಥ ಶಕ್ತಿ ನನ್ನಲ್ಲಿದೆ. ಇದು ಬಿಡು. ಫಸ್ಟು ನಿನಗೆ ಆ ಒಂದು ಮಾಗಡಿ ಮಣ್ಣ ಮೇಲೆ ಕೆಂಪೇಗೌಡರ ಮೇಲೆ ಒಂದು ಗೌರವ ಇದ್ದರೆ ನೀನು ಮೊದಲು ತಪ್ಪು ಮಾಹಿತಿ ಕೊಟ್ಟು ಕಂದಗಳನ್ನು ಮುಚ್ಚಲ್ಲ, ಅದನ್ನೆಲ್ಲ ತೆರವು ಮಾಡು. ಅವತ್ತು ನೀನು ಶಾಸಕನಾಗಿ, ನೀನು ಅಭಿವೃದ್ಧಿ ಮಾಡಿ ಹರಿಕಾರನಾಗಿ, ನಿನಗೆ ಒಂದು ಹೆಸರು ಗೌರವ, ನಿನಗೆ ಒಂದು ಸ್ಥಾನಮಾನ ಜನರಲ್ ಸಿಗಬೇಕು ಅಂತಂದರೆ ನೀನು ಮೊದಲು ಅದನ್ನು ಮಾಡು. ಕಂತಕ ಮುಚ್ಚಿಬಿಟ್ಟು ನಾನು ಕಲ್ಲಿಡ್ತೀನಿ ಬಿಟ್ಟು ಕಲ್ಲಿಟ್ಟೆ ಇದೆಯಾ? ಕಟ್ತಾ ಇದ್ದಂಗೆ 3 ಸರಿ ಬಿದ್ದಾಯಿತು, ಇಟ್ಟಿದ್ದೇನಪ್ಪ ನೀನು? ನಾವು ಯಾಕೆ ಕೇಳಲ್ಲ ಅಂದರೆ ಯಾವುದೋ ವಿಷಯನ ಯಾರಿಗೋ ಕೇಳಿ ಯಾತಕ್ಕಪ್ಪ ಅಂಥೇಳಿ ನಿನ್ನ ರಾಜಕಾರಣ ಬಗ್ಗೆ, ನೀನು ವಹಿವಾಟದ ಬಗ್ಗೆ, ನೀನು ಏನೇನು ಮಾಡ್ಕೊಂಡಿದ್ದು ನಾವು ಏನೂ ಕೆದಕಕ್ಕೆ ಹೋಗಲಿಲ್ಲ. ನಾನು ಕೇಳ್ದಿರೋದು ಕೆಂಪೇಗೌಡರ ಇತಿಹಾಸವನ್ನು ಉಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕೆ ಜನರ ಬೆಂಬಲ ಇದೆ. ನಾನು ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀನಿ. ನನ್ನ ಹೋರಾಟನ ಎಷ್ಟೋ ಸಮಯವನ್ನು ಇದಕ್ಕೆ ಮೀಸಲಾಗಿಟ್ಟಿದ್ದೀನಿ, ಇವತ್ತು ಇಟ್ಟಿದ್ದೀನಿ, ಇದು ಗೆಲ್ಲವರೆಗೂ ಹಿಡ್ತೀನಿ. ಅದರೊಳಗೆ ಯಾವುದೇ ಸಂಶಯ ಬೇಡ. ನೀನು ಅಂದ್ಕೊಂಡಿರ್ಬೋದು ನಾನು ಸರ್ಕಾರ ಇರೋದು ನಾನು ಏನೂ ಮಾಡೋಕ್ಕಲ್ಲ, ಸರ್ಕಾರದಿಂದ ಗೂಟ ಹೊಡ್ಕೊಂಡು ಕುತ್ಕೊಳ್ಳಲ್ಲ. ನೀನು ಗೂಟ ಕಿತ್ಬಿಟ್ಟು ಇನ್ನೊಂದು ಗೂಟ ಹೊಡೆದು ನಮಗೆ ಗೊತ್ತಿದೆ, ಅವತ್ತು ಹೊಡಿಸ್ತೀವಿ, ಗೊತ್ತಾಯ್ತಾ? ಹಂಗಾಗಿ ಇದು ಶಾಶ್ವತ ಅಲ್ಲ. ಇವತ್ತು ಯಾರಾದರೂ ಮಾಗಡಿ ಜನ ಕೇಳು, ನೀನು ಮಾಡ್ತಾ ಇರೋ ಕೆಲಸಗಳು ಎಷ್ಟು ಸರಿ ತಪ್ಪು ಅಂತ. ಯಾರಾದರೂ ಒಬ್ಬರು ಒಳ್ಳೆ ಮಾತಾಡಲ್ವಲ್ಲ? ನಿನಗೆ ಅವತ್ತಾದರೂ ಬುದ್ಧಿ ಬರೋಲ್ಲ. ನಿನ್ನ ಜೊತೇಲಿ ಯಾರವ್ರೆ? ನೀನು ಸೋತಾಗ ನಾಯಿ ಬರ್ತಾ ಇರಲಿಲ್ಲ ನಿನ್ನ ಮನೆ ಹತ್ರ, ಗೆದ್ದ ಮೇಲೆ ಇವತ್ತು ಏನು ಬರ್ತಾರೆ ಅಂತ ನೀನು ಎಲ್ಲರೂ ಏನು ತಲೆಯಲ್ಲಿ ಮೆರಿತೀಯಪ್ಪ. ಅದೆಲ್ಲ ಬಿಡು. ಈ ಮೆರೆಯೋದು ಬೀಳೋದು ಎಲ್ಲ ದೇವ್ರು ಕೊಟ್ಟ ಲೆಕ್ಕಾಚಾರಗಳು ಇರ್ತವೆ. ಹಂಗಾಗಿ ಶಾಸಕರೇ, ನಿಮ್ಮ ಮೇಲೆ ನನಗೆ ದ್ವೇಷ ಇಲ್ಲ. ನೀವೇನು ಮಾಡ್ಕೊತ್ರು ಅದ್ರ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ. ಕೆಂಪೇಗೌಡರ ಕಟ್ಟಬೇಕು, ಕೆಂಪೇಗೌಡರನ್ನ ಹೆಸರು ಉಳಿಸ್ಬೇಕು ಅಂದರೆ ಫಸ್ಟು ಕಂದಕ ನೀವು ಮುಚ್ಚಿದ್ರಲ್ಲ ಅದನ್ನು ತೆರವುಗೊಳಿಸಿ. ಇವತ್ತು ಮುಚ್ಚಲಿಕ್ಕೆ ದಿನ ಕಸ ತುಂಬ್ತಾ ಇದ್ದೀರಲ್ಲ ಅದನ್ನು ಸ್ಟಾಪ್ ಮಾಡಿ. ಇವತ್ತು ಅದಕ್ಕೆ ಬಿದ್ದಿರೋಂಥ ಕಂದಕದ ಮಣ್ಣನ್ನು ಹೊರಗೆ ತೆಗೆಸಿ. ಇವತ್ತಾದರೂ ಜನರ ಮೆಚ್ಚುಗೆಗೆ ಒಂದು ಪಾತ್ರಧಾರಿಯಾಗಿ. ಇಲ್ಲ ಅಂದರೆ ಯಾವ ಜನನೂ ಕ್ಷಮಿಸಲ್ಲ, ಆ ದೇವರು ಯಾವತ್ತೂ ಕ್ಷಮಿಸಲ್ಲ. ಇದು ನಾನು ನೊಂದು ಹೇಳ್ತಾ ಇರೋಂಥ ಮಾತು. ನಾನು ಎಷ್ಟು ದಿವಸ ಕೋಟೆಯ ಕಂದಕದ ಮೇಲೆ ಆ ಜನದಲ್ಲಿ ಹೋರಾಟ ಮಾಡಿ 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 ಕೂಗಿ 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 ಸಾಕಾಯಿತು. ಯಾರಾದರೂ ಮಾನ ಮರ್ಯಾದೆ ಗೌರವ, ಆ ಮಣ್ಣಿನ ಮಹಿಮೆ, ಆ ಪುಣ್ಯಾತ್ಮನ ಸ್ಮರಣೆ ಇಷ್ಟಿಲ್ವಲ್ರಿ? ಇಷ್ಟಿಲ್ಲದ ಮೇಲೆ ನಿಮ್ಮ ಹತ್ರ ಏನು ಗೊತ್ತಾ, ಮಾನ್ಗೇಟವ್ರ ಮುಂದೆ ಮಾನ ಕೇಳ್ದಂಗೆ ಆಗುತ್ತೆ. ನಿಮಗೆ ಮಾನ ಇಲ್ಲ, ನಾವು ಮಾನ್ಗೇಟವ್ರು ಕೇಳಿದ್ರೆ ನೀವು ಕೊಡಲ್ಲ. ಹಂಗಾಗಿ ಈ ಪರಿಸ್ಥಿತಿ ನಮ್ಮ ಮಾಗಡಿ ಕ್ಷೇತ್ರದ ಕೋಟೆಯ ವಿಷಯದಲ್ಲಿ ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ನೀವು ಪುರಾತತ್ವ ಇಲಾಖೆಗಿರ್ಬೋದು, ಕಂದಾಯ ಇಲಾಖೆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ ಅಧಿಕಾರಿಗಳನ್ನು ನಿಮ್ಮ ವ್ಯಾಪ್ತಿಯಲ್ಲಿ ಇಟ್ಕೊಂಡು ನೀವು ಸಾಯತಕ ಆಡಿಸ್ತೀವಿ ಅನ್ನೋದು ಅದು ಸುಳ್ಳು. ನಿಮ್ಗೆ ಎಲ್ಲಿವರೆಗೂ ನಡೀತದೋ ನೀವು ನಡೆಸಿ. ಧರ್ಮ ಉಳಿತದೆ, ಕೆಂಪೇಗೌಡರ ಹೆಸರು ನಿಲ್ತದೆ, ಅದು ಶಾಶ್ವತವಾಗಿ ಅದು ಇರ್ತದೆ. ಅದನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ನೀನಲ್ಲ, ನಿನ್ನಂಥ 100 ಜನ ಶಾಸಕರು ಬಂದರೂ ಕೆಂಪೇಗೌಡರ ಒಂದೇ ಒಂದು ಎಳೆಯ ಹೆಸರನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ನಮ್ಮ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ 108 ಎತ್ತರದ ಕೆಂಪೇಗೌಡರ ಶಿಲೆ ವಿನ್ಯಾಸವಾಯಿತು. ಪ್ರಧಾನಿಗಳು ಬಂದು ಅಲ್ಲಿ ಏನು ಉದ್ಘಾಟನೆ ಮಾಡಿದ್ರು, ಇಂಟರ್ನ್ಯಾಷನಲ್ ಹೆಸರಿಗೆ ಕೆಂಪೇಗೌಡರ ಹೆಸರು ಬಂತು. ಇವತ್ತು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೆಂಪೇಗೌಡರ ಹೆಸರು ಪ್ರಚಾರದಲ್ಲಿದೆ. ಬೆಂಗಳೂರು ನಿರಂತರವಾದಂಥ ಹೆಸರನ್ನು ಮಾಡ್ತಾ ಇದೆ. ಆಕಾಶ ಮಾರ್ಗದಲ್ಲಿ ಆ ಪುಣ್ಯಾತ್ಮನ ಹೆಸರು ರಾರಾಯಿಸ್ತಾ ಇದೆ. ಅಂಥವನ ಹೆಸರು ನೀನು ನಾನು ಯಾರಯ್ಯ? ನೀನು ಇಲ್ಲ ನಾನು ಇಲ್ಲ ಲೆಕ್ಕಕ್ಕೆ. ನಾವೆಲ್ಲ ಏನಂದರೆ ಏನೋ ಒಂದು ಸ್ವಲ್ಪ ತಿಂದು ಅಹಂಕಾರವನ್ನು 4 ಮಾತಾಡೋದು, ನಾನೇ ಮೆರಿತೀನಿ. ಯಾರು ಮೆರೆದವ್ರು ಯಾರವ್ರಪ್ಪ ತೋರಿಸು. ನಾನು ತುಂಬ ವರ್ಷದ ನೋಡ್ತೀನಿ, ಎಲ್ಲ ಮೆರೆದವರು ಮಿಸಿರ್ತಿರ್ದು ಯಾರೂ ಇಲ್ಲಪ್ಪ. ಸುಳ್ಳು ಹೇಳೋರು ಇದ್ದಾರೆ, ಉದ್ಧಾರ ಆಗಿಲ್ಲ. ಅದು ನಾನು ಕಂಡಂಥ ಸತ್ಯ. ಅದರಿಂದ ನೀನು ಯೋಚನೆ ಮಾಡು. ಏನೋ ಚೆನ್ನಾಗಿದ್ದ ಕಾಸು ಮಾಡ್ಕೊಂಬಿಟ್ಟು ಹೆಂಗೋ ಇದ್ದುಬಿಟ್ರೆ ಅದೇ ಜೀವನ ಅಲ್ಲ. ಜೀವನ ಅಂದರೆ ಇದ್ದಾಗ ಸಾರ್ಥಕತೆಯ ಜೀವನ. ಅಂದರೆ ನನ್ನಿಂದ ನಮಗೆ ನಂಬುದು ಅವ್ರಿಗೆ ಏನು ಆಗಿದೆ ಅನ್ನೋದಿದೆಯಲ್ಲ, ಅದು ಜೀವನ. ಆ ಜೀವನ ಬಿಟ್ಟು ನಾನೇನೋ ಮಾಡ್ತೀನಿ, ಏನೋ ಆಗೋಯ್ತದೆ, ನಾನು ನಡೀತದೆ, ಎಷ್ಟು ದಿನ ನಡೀತದೆ?
ಈ ಸಾರಿ ರಾಜಕಾರಣದಲ್ಲಿ ಏನಾಗಿತ್ತು ಅಂತ ನಿನಗೂ ಗೊತ್ತು, ಇವತ್ತು ಬೇಡ ನಾನು ಮಾತಾಡ್ತೀನಿ, ಎಲ್ಲ ಗೊತ್ತಿದೆ ಏನೇನು ಆಗ್ತಾ ಇದೆ, ನೀನೇನು ಮಾಡ್ತೀಯ ಅಂತ ಗೊತ್ತು. ಆದರೆ ಈ ಯಾರಾದರೂ ಅಲ್ಲಿ ಗಲಭೆಗಳಾದ ತಕ್ಷಣ ತಿಪ್ಪಿಗಿರೋ ಹುಳೆಲ್ಲ ಮೇಲೆ ಕೆದ್ದಾಗ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಮೇಲೆ ವಿಭೂತಿ ಉಣಿಸ್ಬಿಟ್ಟು ಅಲ್ಲೇ ಪೂಜೆ ಮಾಡಿ ನಮ್ಮ ಮಾಗಡಿ ಕ್ಷೇತ್ರ ನೋಡಿ ಎಷ್ಟು ಸೊಗಸಾಗಿದೆ ಅಂತ ತೋರಿಸೋ ಬುದ್ಧಿ ಬಿಡೋ. ತಿಪ್ಪೆ ಮೇಲೆ ನೀನೇನು ಮಾಡ್ರು ಆ ತಿಪ್ಪೆನೇ ಅದು. ಹಂಗಾಗಿ ನೀನು ಬಂದೋರ್ಗೆ ಅಲ್ಲಿ ಸಾರಿಸ್ಬೋದು, ಅದು ಅಲ್ಲಿರೋ ಜನಕ್ಕೆ ಗೊತ್ತೋ ದಿನ ಎಷ್ಟು ಅಲ್ಲ ಹುಳ ಉಟ್ಕೊತವೆ, ಎಷ್ಟು ಗೊಬ್ಬರ ಇದೆ, ಎಷ್ಟು ನಾತ ಹೊಡಿತದೆ, ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಜನಕ್ಕೆ ಗೊತ್ತಿದೆ. ಹಂಗಾಗಿ ಆ ಒಂದು ಕಣ್ಣೊರ್ಸೋ ಕೆಲಸ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡು. ನಾವು ನಿನ್ನ ಗೌರವಿಸ್ತೀವಿ. ಹೇಳ್ತೀನಿ, ಇವತ್ತು ನೀನು ಕಂದಕಗಳನ್ನೆಲ್ಲ ತಗ್ಸು, ನಿನಗೆ ಅದೇ ಮಾಗಡಿಲಿ ಆನೆ ಮೇಲೆ ಅಂಬಾರಿ ಮಾಡಿ ನಾನು ಮೆರವಣಿಗೆ ಮಾಡ್ತೀನಿ. ಇದು ನನ್ನ ವಾಗ್ದಾನ. ನಿಮ್ಗೆ ಯಾವುದು ಒಳ್ಳೆಯದು ಕೆಟ್ಟದ್ದು, ನಿಮಗೆ ನಾಲಿಗೆ ಎಕಡೆ ಎಲ್ಲ ಒಂದಾಗಿರ್ಬೋದು ಬೇರೆಯವ್ರಿಗೆ, ನನಗೆ ಹಂಗಿಲ್ಲ, ನಂದು ಒಂದೇ ನಾಲಿಗೆ. ಬೇರೆಯವ್ರ ಥರ ಗಂಟೆಗೆ ಒಂದು ನಾಲಿಗೆ ಗಳಿಗೆಗೆ ಒಂದು ನಾಲೆ ಮಾಡೋದು ನನಗೆ ಇಲ್ಲ. ಅದರಿಂದ ನೀವು ವಿಚಾರ ಮಾಡಿ ಶಾಸಕರೇ, ನಾವೇನು ನಿಮ್ಮ ವಿರೋಧಿಯಲ್ಲ, ನಾವು ಕೆಂಪೇಗೌಡರ ಅಭಿಮಾನಿಗಳು, ಅವರ ವಂಶಜರಾಗಿ ನಾನು ನೊಂದ ಮಾತಿನಿಂದ ಇವತ್ತು ಮಾತಾಡ್ತಾ ಇದ್ದೀನಿ. ನೀವುಗಳು ಪುರಾತತ್ವ ಇಲಾಖೆಗೆ ಸಹಕರಿಸಿ, ಅಧಿಕಾರಿಗಳನ್ನ ಸಹಕರಿಸಕ್ಕೆ ಹೇಳಿ. ಅದು ನಿಮ್ಮ ಸೊತ್ತಲ್ಲ, ನನ್ನ ಸೊತ್ತಲ್ಲ, ಇಲ್ಲ ನಿಮ್ಮ ಪೂರ್ವಿಕರು ಕೊಟ್ಟಂಥ ಸೊತ್ತಲ್ಲ. ಅದು ಕೆಂಪೇಗೌಡರ ಸೊತ್ತನ್ನ ಕೆಂಪೇಗೌಡರಿಗೆ ಉಳಿಸ್ಕೊಡೋಕ್ಕೆ ನೀವೇನ್ರಿ ಕರು ಸತ್ಯ ಹಸುನ ಥರ ಒದ್ದಾಡ್ತಿರಲ್ರಿ. ಹಾಂ, ಕರು ಸತ್ತ ಹಸು ಥರ ಒದ್ದಾಡಿ ವಿಲ ಒದ್ದಾಡೋದು ಏನಿದೆ ನಿಮ್ಮ ಎದೆಯಲ್ಲಿ? ಬೇಡ, ಅದು ಒಳ್ಳೆಯದಲ್ಲ. ಹಾಗಾಗಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಈ ಕೋಟೆ ಉಳಿಸ್ಕೊಳ್ಳೋದು ನನ್ನ ಆದ್ಯತೆ. ಹಾಳು ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಹಂಗೂ ಮಾಡಿದ್ರೆ ಭಗವಂತ ಒಂದು ಲೆಕ್ಕ ಇದೆ, ನೀನು ಅದನ್ನು ಚಿತ್ತ ಮಾಡಬೇಕಾಗುತ್ತೆ. ಇಷ್ಟೇ ಹೇಳಿ ಇವತ್ತು ಜಿ ಕನ್ನಡ ನ್ಯೂಸ್ ನಮ್ಮ ದೃಶ್ಯ ಮಾಧ್ಯಮದವರು ಬಂದಿದ್ದಾರೆ. ಇವತ್ತು ನಮ್ಮ ಮನಸ್ಸಿನ ಅಂತರಾಳದ ನೋವನ್ನು, ಕೆಂಪೇಗೌಡರ ಇತಿಹಾಸವನ್ನು ಹೇಳೋದಕ್ಕೆ ಇಚ್ಛೆ ಬಿಟ್ಟು ನಾನು ಹೇಳಿದ್ದೀನಿ. ಕೆಂಪೇಗೌಡರು ಒಂದೂರು ಕಟ್ಟಲಿಲ್ಲ. ಕೆಂಪೇಗೌಡರು ದೇವನಹಳ್ಳಿ ಇರ್ಬೋದು, ನಂದಿ ಇರ್ಬೋದು, ಮಾಗಡಿ ಇರ್ಬೋದು, ಬೆಂಗಳೂರು ಇರ್ಬೋದು, ಸಾವಂದುರ್ಗ ಇರ್ಬೋದು, ಹುಲಿದುರ್ಗ ಇರ್ಬೋದು, ಉತ್ತರದುರ್ಗ ಇರ್ಬೋದು, ಶಿವಗಂಗೆ ಇರ್ಬೋದು, ದೇವರಾಯನ ದುರ್ಗ ಇರ್ಬೋದು. ಒಂದು ಮನೆ ಕಟ್ಟಬೇಕಾದ್ರೂ ಒಂದು ತಲೆಮಾರು ಹೋಯ್ತದೆ. ಅಂಥದನ್ನ 7-8 ಕೋಟೆಗಳನ್ನೇ ಕಟ್ಟಿಬಿಟ್ಟು ದೇವಸ್ಥಾನ ಕಟ್ಟಿ ಅಲ್ಲಿ ರಾಜ್ಯಭಾರ ಮಾಡೋದ್ರಿಂದ ಆ ಅಪ್ಪನಿಗೆ ಎಷ್ಟು ಶಕ್ತಿ ಇತ್ತು ಅಂತ ನೀವು ಒಂದು ಸ್ವಲ್ಪ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ, ನಿಮಗೆ ಗೊತ್ತೋ ಗೊತ್ತಿಲ್ಲೋ, ನೀವು ಯಾಕೆ ಓದಿಲ್ಲೋ ಗೊತ್ತಿಲ್ಲ. ಇವತ್ತು ಒಂದೊಂದು ಕೋಟೆಯ ಆ ಒಳ ಭಾಗದಲ್ಲಿ ಬಂಡೆಗಳನ್ನು ಅವಲಂಬಿಸಿ ಒಂದೊಂದು ಕೋಟೆ, ಅಂದರೆ ಒಂದು ಏನೋ ಬೆಟ್ಟದ ಮೇಲೆ ಅವರು ಕೋಟೆಗಳನ್ನು ಮಾಡಿದರೆ 10, 12, 15 ಬಾವಿಗಳನ್ನು, ಕೆರೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಂದರೆ ಬಿದ್ದಂಥ ಬಂಡೆ ನೀರು ಒಂದು ಮೂಲೆಗೆ ಬಂದರೆ ಅದಕ್ಕೆ ಈಡು ಮಾಡಿ ಅಲ್ಲೇ ಸಂಪೂರ್ಣವಾಗಿ ಅವರು ನೀರಿಗೆಲ್ಲೂ ಬರ ಇಲ್ದಂಗೆ ಆ ಬಂಡೆಗಳ ಮೇಲೆ, ಅಂದರೆ ಪರ್ವತಗಳ ಮೇಲೆ 10, 12 ಕೆರೆಗಳನ್ನು ಕಟ್ಟಿದ ಪುಣ್ಯಾತ್ಮ ಕಣೆ ಅವನು. ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ. ಆ ಅಪ್ಪನ ಹೆಸರು ಹೇಳದೆ ನಮ್ಮ ಸೌಭಾಗ್ಯ. ನೀನು ಹೇಳು, ನಿನಗೂ ಒಳ್ಳೆಯದಾಗಲಿ. ಹಾಗಾಗಿ ಕಂದಕದ ಮಣ್ಣನ್ನು ತೆಗೆಸಿ ಇವತ್ತು ಮಾಗಡಿಗೆ ಅಭಿವೃದ್ಧಿಗೆ ಮುಂದಾಗಿ ಈ 100 ಕೋಟಿ ಬತ್ತು 200 ಕೋಟಿ ಬತ್ತು ಸುಳ್ಳು ಹೇಳೋದನ್ನ ಬಿಟ್ಬಿಡಿ. ಯಾಕೆಂದರೆ ದಾಖಲೆ ನನ್ನ ಹತ್ರ ಇದೆ, ಬೇಕಾದ್ರೆ ನೀವೇ ಬನ್ನಿ, ದಾಖಲೆ ತೊಗೊಂಬರ್ತೀನಿ. ಆವಾಗ ಎಲ್ಲ ಅಲ್ಲಿ ಊರೆಲ್ಲ ಯಾಕೆ ಏನು 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 ಅಂತ ಕೇಳಿದಾಗೆಲ್ಲ ಬಂದು ನಾಯಕರು ಕರ್ಕೊಂಬಂದು ತಿಪ್ಪೆ ಸಾರಿಸ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಎಕ್ಕೋದು ಬಿಟ್ಬಿಡಿ. ಅದು ಒಳ್ಳೆಯದಾಗಲ್ಲ. ಯಾಕಂದ್ರೆ ಜನಕ್ಕೆ ಗೊತ್ತಿದೆ ರಂಗೋಲಿ ಯಾವುದು, ಕಸ ಎಷ್ಟಿತ್ತು, ಹುಳ ಎಷ್ಟು ಆಡ್ತಿತ್ತು ಅಂತ ನಮಗೆ ಗೊತ್ತಿದೆ. ಎಸ್ ಸರ್, ಇನ್ನು ಇಷ್ಟೆಲ್ಲ ಅಡಚಣೆಗಳು ಬಂದರೂ ಕೂಡ ನಿಮ್ಮ ಈ ಹೋರಾಟವನ್ನು ಮುಂದುವರಿಸೋಕೆ ಸ್ಫೂರ್ತಿ ಏನು ಸರ್? ನೋಡಿ, ಗೊತ್ತೋ ಗೊತ್ತಿಲ್ದಿರೋನು ಕೆಂಪೇಗೌಡರ ಶಿಲೆ ವಿನ್ಯಾಸಕ್ಕೆ ಮಾಗಡಿ ಜನತೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು. ಅದಕ್ಕೆ ಮಾಡೋದಕ್ಕೆ ಸ್ಫೂರ್ತಿಯಾಗಿ ನಿಂತುಕೊಂಡೆ. ಅವತ್ತಿಂದನೂ ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಕೆಂಪೇಗೌಡರ ಶಿಲೆ ವಿನ್ಯಾಸನೂ ಆಯಿತು. ಕೆಂಪೇಗೌಡರ ಹೆಸರಲ್ಲಿ ಆಪ್ರೇಷನ್ನು ಒಂದು 4,500 ಆಪ್ರೇಷನ್ ಮಾಡಿಸ್ದೆ, ಸಾವಿರಾರು ಮದುವೆಗಳು ಮಾಡಿಸ್ದೆ. ಪ್ರತಿ ವರ್ಷ 25,000 50,000 1 ಲಕ್ಷ ಜನದವರೆಗೂ ಅಲ್ಲಿ ಊಟದ ವ್ಯವಸ್ಥೆ ಆಗ್ತದೆ. ಕೆಲಸ ಕೊಡಿಸ್ತಾ ಇದೆ, ಸ್ಪೋಕನ್ ಇಂಗ್ಲೀಷ್ ಕೊಡಿಸ್ತಾ ಇದೆ, ಟೈಲರಿಂಗ್ ಮಿಷಿನ್ ಟ್ರೈನಿಂಗ್ ಕೊಡ್ತಾ ಇದೆ. ಮತ್ತು ಹಕ್ಕಿಗಳು ಏನು ಆ ಸಂದರ್ಭಕ್ಕೆ ಏನು ಕೆಂಪೇಗೌಡರ ಹೆಸರಲ್ಲಿ ಮಾಡಬೇಕು ಅಷ್ಟು ಒಂದು ದಾನ ಧರ್ಮದ ಸಂಕೇತವಾಗಿ ಕೆಂಪೇಗೌಡರಿಗೆ ಮೆಚ್ಚುಗೆ ಆಗುವಷ್ಟು ಕೆಲಸವನ್ನು ಮಾಗಡಿ ಕ್ಷೇತ್ರದಲ್ಲಿ ಕೊಟ್ಟಿದ್ದೀನಿ. ಅದು ನಮಗೆ ಒಂದು ಹೆಮ್ಮೆ ಇದೆ. ಆಮೇಲೆ
ಬೇರೆ ಜನ ಕೃಷ್ಣಪ್ಪನವ್ರು ಮಾಡಿದ್ರು ಅಂತ ಮಾಡೋಕ್ಕೆ ಹೋಗಿ ಮಾಡಲಿ, ಸಂತೋಷ ಎಲ್ಲ ಮಾಡೋಕ್ಕಾಗಿಲ್ಲ. ಅದು ಅದು ಅವ್ರವ್ರ ವೈಯಕ್ತಿಕ ವಿಚಾರ, ನಾನು ಮಾತಾಡೋದಿಲ್ಲ. ಈಗ ನನಗೆ ಸ್ಫೂರ್ತಿದಾಯಕವಾಗಿ ಮಾಗಡಿ ಜನತೆಗಳು ಕೆಂಪೇಗೌಡರ ಕೋಟೆಯನ್ನು ಉಳಿಸ್ಕೋಬೇಕು, ಕೆಂಪೇಗೌಡರ ಶಿಲೆಯನ್ನು ಯಾವುದೇ ಕಾರಣಕ್ಕೂ ಅದರಿಂದ ಅಂದರೆ ಬೇರೆ ಜಾಗಕ್ಕೆ ಸ್ಥಳಾಂತರ ಆಗಬಾರ್ದು ಅನ್ನೋದು ಇವತ್ತು ಜನರ ಆಕ್ರೋಶ ಒಂದಿದೆ. ಇವತ್ತು 23 ವರ್ಷಗಳ ಹಿಂದೆಯೇ ಎನ್ ನಂಜೇಗೌಡರು, ನಮ್ಮ ಅಶೋಕ್ ಅವರು, ರಾಮಚಂದ್ರೇಗೌಡರು, ಚಿದಾನಂದ ಮೂರ್ತಿಗಳು, ಕಾಮತ್ರವರು, ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದ ಸಾರಾ ಗೋವಿಂದ್ ಅವರು, ಮತ್ತು ತುಮಕೂರು MLA ಆದಂಥ ಸುರೇಶ್ ಗೌಡರು, ಸಾಕಷ್ಟು ಜನ ಹೇಳ್ತಾ ಹೋದರೆ ಅದು 16,000 ಜನ, ಅದು ಅಷ್ಟು 16,000 ಜನ ಇದಕ್ಕೊಂದು ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೊಂದು ಸ್ಫೂರ್ತಿಯಾಗಿ ಸಿಕ್ಕಿದೆ. ಈಗ ಇದು 3ನೇ ಸನ್ನಿವೇಶ ಬಂದಿರೋದು ಈ ಹೋರಾಟ. ಇವತ್ತು ಈ ಹೋರಾಟವನ್ನು ನಾನು ಕೈ ಬಿಟ್ಟರೆ ಮಾಗಡಿ ಕೋಟೆಯ ಅವಶೇಷಗಳು ಸಂಪೂರ್ಣವಾಗಿ ನಾಶ ಆಗ್ತದೆ. ಯಾರೇ ಬಂದು ಒಂದು ಕುರುಹನ್ನು ತೋರಿಸುವಂಥ ಸನ್ನಿವೇಶ ಅಲ್ಲಿ ಉಳಿಯೋದಿಲ್ಲ. ಇನ್ನೂ ಒಂದು ಹೇಳಬೇಕು ಅಂದರೆ, ಕೋಟೆಯ ಕಲ್ಲನ್ನು ಕಟ್ತೀವಿ, ಕೋಟೆ ಕಲ್ಲನ್ನು ಕಟ್ತೀವಿ ಅನ್ನೋವಂಥ ಕಲ್ಲುಗಳನ್ನು ಸಹ ಕೋಟೆಗೆ ತಂದಾಕಿರೋ ಕಲ್ಲುಗಳು ರಾತ್ರೋಂದ್ರಾತ್ರಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಎಲ್ಲಿ ಹೋಗ್ತವೆ ಕಲ್ಲು ಗೊತ್ತಿಲ್ಲ. ಅದಕ್ಕೂ ನೀವೆಲ್ಲ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಜನ ನನ್ನ ಹಿಂದೆ ಇದ್ದಾರೆ. ಇದನ್ನು ಯಾವ ಹಂತಕ್ಕೆ ಬೇಕಾದ್ರೂ ನಾನು ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತೀನಿ. ಧರ್ಮ, ಪ್ರಾಮಾಣಿಕತೆ, ನಿಷ್ಠೆಯಿಂದ ಈ ಕೆಂಪೇಗೌಡರ ಉಳಿವಿಗೋಸ್ಕರ ನಾನು ಶ್ರಮ ವಹಿಸಲಿಕ್ಕೆ ಸಿದ್ಧ ಇದ್ದೀನಿ. ಶಾಸಕರೇ, ನಿಮ್ಮ ಗೆಲುವಿಗೆ ನಾನು ಕಾರಣ ಆಗಿದ್ದೀನಿ. ಇವತ್ತು ನೀವು ಕರೆದು, ಇಲ್ಲ ಕೆಂಪೇಗೌಡರು ನಮ್ಮವರು, ಇಂಥದ್ದು ಆಗಬೇಕು, ಬನ್ನಿ ನಾವು ಜೊತೆಯಲ್ಲಿ ಮಾಡೋಣ ಅಂತ ನೀವು ಒಂದು ಹೇಳಿದರೆ ಈ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ನಿಮ್ಮ ಎದಲ್ಲಿ ಏನು ತುಂಬಿದ್ರೋ ಗೊತ್ತಿಲ್ಲ. ನೀವೇನೇ ತುಂಬಿಕೊಂಡ್ರು, ಎಷ್ಟೇ ನೀವು ಒಳಗಡೆ ಇಟ್ಕೊಂಡ್ರು ವಿಷ ಒಂದಿನ ಆಚೆ ಕಕ್ಕಲೇಬೇಕಾಗ್ತದೆ. ಆ ವಿಷ ಯಾರಿಗೂ ಒಳ್ಳೆಯದಲ್ಲ. ನಾವು ಒಬ್ಬ ಸೋದರ ಅಂತ ಹೇಳಿ ನಾನು ಬಂದು ನಿನ್ನ ಜೊತೆಯಲ್ಲಿ ನಿಂತ್ಕೊಂಡು ನಿನ್ನ ಸಹಕರಿಸಿದ್ದೀನಿ. ಇವತ್ತು ಸಹೋದರನ್ನ ನೀನು ಎಲ್ಲೋ ಒಂದು ಕಡೆ ಅಂದರೆ ಮಾತಾಡಿಸಿದಂಥ ಮಟ್ಟಕ್ಕೆ ನೀವು ಹೋದಾಗ ಅದು ನಿನ್ನ ಹೆಸರಿಗೆ ಮತ್ತು ನಿನ್ನಿರೋ ಸ್ಥಾನಮಾನಕ್ಕೆ ಅದು ಒಳ್ಳೆಯದಲ್ಲ. ಅದರಿಂದ ನೀವು ಯೋಚನೆಯನ್ನು ಮಾಡಿ, ಕೆಂಪೇಗೌಡರು ಏನು ಮಾಡಿದ್ದಾರೆ. ಇವತ್ತು ನಾವೆಲ್ಲ ಆ ಮಣ್ಣಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ. ಒಂದು ಮಾಗಡಿ ಕೆಂಪೇಗೌಡರು ಸರ್ವ ಧರ್ಮದ ಪ್ರಿಯರಾಗಿ ಎಲ್ಲರ ಹೆಗ್ಗಳಿಕೆಗೆ ಹೆಸರನ್ನು ಮಾಡಿಕೊಂಡವರು, ಬೆಂಗಳೂರಿಗೆ 64 ಪೇಟೆಗಳನ್ನು ಕಟ್ಕೊಂಡಂಥವ್ರು, ಯಾವುದೇ ಒಂದು ರಾಜ್ಯದ ಸಾರ್ವಭೌಮನು ಮಾಡದಂಥ ಕೆಲಸವನ್ನು ಒಬ್ಬ ಸಾವಂತ ರಾಜನಾಗಿ ಮಾಗಡಿ ಕೆಂಪೇಗೌಡರ ಎಲ್ಲರಿಗೂ ಒಂದು ಪ್ರಾಮಾಣಿಕ ವ್ಯಕ್ತಿಯಾಗಿ ಗುರುಸ್ಕೊಂಡು ರಾಜ್ಯಭಾರವನ್ನು ಮಾಡಿದಂಥವ್ರು. ಅಂಥವ್ರು ಮಾಗಡಿ ಕೆಂಪೇಗೌಡರು ಹೆಸರನ್ನು ಗಳಿಸ್ತಂಥವ್ರು. ಮಾಗಡಿಯಲ್ಲೇ ಕೆಂಪೇಗೌಡರ ಕುರುಹಿಲ್ಲ ಅಂದರೆ ನಾವು ಏನು ಹೇಳಬೇಕು? ಇನ್ನೊಂದು ವಿಚಾರ, ಇಷ್ಟೆಲ್ಲ ಹೋರಾಟ ಆಗ್ತದೆ, ಸರ್ಕಾರಗಳು ಹಬ್ಬವನ್ನು ಮಾಡ್ತಾರೆ, ಸಾವಿರಾರು ಕೋಟಿ ಘೋಷಣೆಯನ್ನು ಮಾಡ್ತೀರಿ, ಕೆಲಸ ಮಾಡಿದ್ರೆ ಬಿಟ್ಟರೆ ಘೋಷಣೆ ಆಗ್ತಾ ಇದೆ, ಅದಿರಲಿ ಒಂದು ಕಡೆ. ಇಷ್ಟೆಲ್ಲ ಹೋರಾಟಕ್ಕೆ ಕೆಂಪೇಗೌಡರ ಕೊಂದಕವನ್ನು ಉಳಿಸಿ ಎನ್ನುವಷ್ಟು ಒಬ್ಬರಿಗೂ ಸೌಜನ್ಯ ನಿಮ್ಗಿಲ್ವಾ? ಹೇಳಿ. ಏನು ವಿಧಾನಸೌಧದಲ್ಲಿ ಭಾಷಣ ಮಾಡಿದ್ದೇವೆ, ಕೆಂಪೇಗೌಡರು ಹಂಗೆ, ಕೆಂಪೇಗೌಡರು ಹಿಂಗೆ, 500 ವರ್ಷದ ಹಂಗೆ, ಚಿಂತನೆ ಮಾಡಿದ ಹಿಂಗೆ, ಕಟ್ಟಿದ ಹಂಗೆ, ನೋಡೋಕೆ ಹಿಂಗೆ. ಏನು ಮಾಡ್ತಾ ಇದ್ರಿ? ಓಲಿ ಬೆಂಗಳೂರಲ್ಲಿ ಯಾವನ್ನ ಕೆರೆ ಉಳಿಸ್ಕೊಂಡಿದ್ದೀರಾ? ಇಲ್ಲ. ಓಲಿ ಮಾಗಡಿದ ಕೋಟೆ ಉಳಿಸ್ಕೊತಾ ಇದ್ದೀರಾ? ಇಲ್ಲ. ಅವ್ರ ಹೆಸರು ಹೇಳಕ್ಕೆ ನಿಮ್ಗೆ ಯೋಗ್ಯತೆ ಅದ? ಇಲ್ಲ. ಆದರೂ ತಮಟೆ ಹೊಡೆದು ಗೌರ್ಮೆಂಟ್ ದುಡ್ಡು ಸಿಕ್ಕರೆ ಏನು ಪ್ರಚಾರ, ಓಹೋ ಎಲ್ಲ ಕೆಂಪೇಗೌಡ. ಏನಿದೆಲ್ಲ ಅರ್ಥವಿಲ್ಲದ ಬದುಕು. ಈ ಅರ್ಥವಿಲ್ಲದ ಬದುಕೆ ತೆರೆ ಎಳೀರಿ. ಫಸ್ಟು ಆ ಮಾಗಡಿ ಕಡೆ ಗಮನ ಕೊಡಿಸಿ, ಸರ್ಕಾರಗಳು ಗಮನ ಹರಿಸಿ, ಮಾಧ್ಯಮದವರು ಗಮನ ಹರಿಸಿ, ವಿಚಾರವಂತರಿಗೆ ಮಾಹಿತಿ ಕೊಡಿ. ಇಂಥದ್ದನ್ನ ನಾವು ಉಳಿಸ್ಕೊಂಡಿಲ್ಲ ಅಂದರೆ ಮುಂದೆ ಯಾರು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಲಘಟ್ಟದಲ್ಲಿ ಬಂದಿದ್ದೀವಿ, ಉಳಿಸ್ಕೊಳ್ಳೋಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಇದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಕೆಂಪೇಗೌಡರ ಅವಶೇಷಗಳು ಮಾಗಡಿಲಿ ಇರಲ್ಲ. ಇದು ನನಗೆ ಕಣ್ಣಿಗೆ ಕಾಣುವಂಥ ಸನ್ನಿವೇಶ, ಒಂದು ನೋಟ. ಒಂದು ಹೋರಾಟದಲ್ಲಿ ಇವತ್ತು ಎಡರು ತೊಡರುಗಳನ್ನು ನೋಡ್ತಾ ಇರುವಾಗ
ಆಗ್ತಿರುವಂಥ ಸನ್ನಿವೇಶಗಳನ್ನು ಇಟ್ಕೊಂಡು ನಾನು ಹೇಳ್ತೀನಿ. ಪುರಾತತ್ವ ಇಲಾಖೆಗೆ ನೀವು ಆ ಕೆಂಪೇಗೌಡರ ಕೋಟೆನ ಅಳಿಯಕ್ಕೆ ಬಿಡ್ತಾ ಇಲ್ಲ ಅಂದರೆ ಅಪ್ಪ ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳೋ, ನಗಬೇಕು, ಅಳಬೇಕು, ಹಾಂ, ಇಲ್ಲ ಏನಾರು ಅಂದರೆ ನೋಡಪ್ಪ ಕೃಷ್ಣಪ್ಪ ಅವ್ರ ಮಾಧ್ಯಮದಲ್ಲಿ ಕೂತ್ಕೊಟ್ರೆ ಹಿಂಗೆ ಬೈದ್ಬಿಟ್ರು ಅಂತೀರಿ. ಬೈಯತ್ತಿ ಮುಂಚೆ ಎಚ್ಚೆತ್ತು ಕೊಡ್ರಿ, ಅವೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇವತ್ತು ಕೆಂಪೇಗೌಡರ ಸ್ಫೂರ್ತಿ, ಕಾಲಭೈಸ್ವಾಮಿ ಅನುಗ್ರಹ, ಆಮೇಲೆ ನಾವು ನಡೆಯುವಂಥ ಪ್ರಾಮಾಣಿಕ ನಡತೆ ನಮಗೆ ಯಾವತ್ತೂ ಹಿಂಗಿರ್ತೀವಿ, ಹಂಗೆ ಇರ್ತೀವಿ, ಇದಕ್ಕೆ ಜಯವನ್ನು ತಗೋತೀವಿ. ಯಾವುದೇ ಕಾರಣಕ್ಕೂ ನೀನು ಬಲಶಾಲಿಯಾಗಿ ಏನೇ ಸರ್ಕಾರ ಇದ್ದರೂ ಕೆಂಪೇಗೌಡರನ್ನ ಕೋಟೆ ಉಳಿಸ್ಕೊಳ್ಳೋಂಥ ಬಾಧ್ಯತೆ ನನಗಿದೆ. ಅದಕ್ಕೆ ಜನರ ಸಹಕಾರ ಇದೆ, ವಿಚಾರವಂತರ ಒಂದು ವಿವೇಕದ ಶಕ್ತಿ ಇದೆ. ನಾನು ಅದನ್ನು ಉಳಿಸ್ಕೊತೀನಿ ಅಂತ ಹೇಳಿ ನಾನು ಇವತ್ತು ನಿಮ್ಮೆಲ್ಲ ಈ ಮಾಧ್ಯಮದಲ್ಲಿ ಕೂತು ಮಾತ್ರಕ್ಕೆ ಅವಕಾಶ ಕೊಟ್ಟಂಥ ಜಿ ಕನ್ನಡ ನ್ಯೂಸ್ಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಎಸ್, ಇನ್ನು ನಿಮ್ಮ ಮುಂದಿನ ಹೋರಾಟಕ್ಕೂ ಕೂಡ ಒಳ್ಳೆಯದಾಗಲಿ, ಆದಷ್ಟು ಬೇಗ ನಿಮಗೆ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಸರ್. ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ನಾಡಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿರುವಂತಹ ನಾಡಪ್ರಭು ಕೆಂಪೇಗೌಡರ ಕೋಟೆಗೆ ಬಂದಿರುವಂತಹ ಇಂದಿನ ಪರಿಸ್ಥಿತಿ ನಿಜಕ್ಕೂ ವಿಷಾದನೀಯ. ಇನ್ನಾದರೂ ಸಂಬಂಧಪಟ್ಟ ಶಾಸಕರು ಎಚ್ಚೆತ್ತುಕೊಳ್ಳಲಿ ಅಂತ ಆಶಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.